ನಮಸ್ತೆ ವೀಕ್ಷಕರೇ, ನಾನು ಅರವಿಂದ್ ಸಾಗರ್. ಗ್ಯಾರಂಟಿ ನ್ಯೂಸಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅಂದಹಾಗೆ ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಸೀಮಂತ್ ಕುಮಾರ್ ಸಿಂಗ್ ಅವರು. ಸುಮಾರು 29 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವ ಸೀಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರಾಗಿ ಬಂದಿದ್ದಾರೆ ಅಂತಂದರೆ ಅವರು ಯಾರನ್ನು ಕೇಳಿಕೊಂಡು ಕಮಿಷನರ್ ಆಗ್ತೀನಿ ಅಂತ ಹೇಳಿ ಮಾಡಿ ಬಂದಿದ್ದಲ್ಲ. ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಹಾಗೆ ಇವತ್ತು ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಸ್ಥಾನವನ್ನು ಅಲಂಕಾರ ಮಾಡಿರ್ತಕ್ಕಂಥದ್ದು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಾರ್ವಜನಿಕ ಹಿತಾಸಕ್ತಿಯ ಪರವಾಗಿ ಒಂದಷ್ಟು ಸಣ್ಣ ಪುಟ್ಟ ಪ್ರಶ್ನೆಗಳಿದೆ, ಕೇಳ್ತೀನಿ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರ ಪರವಾಗಿ, ಗ್ಯಾರಂಟಿ ನ್ಯೂಸಿನ ಪರವಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ನಾನು ವೆಲ್ಕಮನ್ನು ಮಾಡ್ತಾಯಿದ್ದೆ. ಸರ್ ಪ್ಲೀಸ್. ಸರ್, ಈಗ ನಾನು ಆಗಲೇ ಒಂದು ಮಾತು ಹೇಳಿದೆ. ನಾನು ನನ್ನ ಹಲವಾರು ವರ್ಷಗಳ ಸೇವಾವಧಿಯಲ್ಲಿ ಪೊಲೀಸ್ ಕಮಿಷನರ್ ಆಫೀಸು ಅಥವಾ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆ ಅಂತಂದರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂತ. ಸೀಮಂತ್ ಕುಮಾರ್ ಸಿಂಗ್ ಸಾಹೇಬ್ರು ಹಂಗೆಲ್ಲ ಹೋಗಲಿಲ್ಲ, ಅಲ್ಲಿ ಕೇಳಲಿಲ್ಲ, ಮಾಡಲಿಲ್ಲ, ಅದು ತಾನಾಗೆ ಒಲಿದು ಬಂತು. ಅಂದರೆ ಬಹುಶಃ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಹಾಗಿರ್ಬೋದು ಅಂತ ಅನ್ಸುತ್ತೆ ಸರ್. ಅದರ ಬಗ್ಗೆ ನಾನು ಏನು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಹಾಂ ಸರ್. ನನಗೆ ಜವಾಬ್ದಾರಿ ಸಿಕ್ಕಿದೆ, ನನ್ನ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ತಾವು ಬೆಂಗಳೂರು ನಗರದಲ್ಲಿ ಪಶ್ಚಿಮ ವಿಭಾಗದಲ್ಲಿ ಸಂಚಾರಿ ವಲಯದಲ್ಲಿದ್ದಿರಿ, ಬೇರೆ ಬೇರೆ ಹುದ್ದೆಗಳಲ್ಲಿದ್ದಿರಿ, KSRPಲಿದ್ದಿರಿ, ಹಾಗೆ ಬಡ್ತಿ ಹೊಂದಿ ಈಗ ಈ ಸ್ಥಾನಕ್ಕೆ ಬಂದಿದ್ದೀರಿ. ನೀವು ಅಂದು ಕಂಡು ನೋಡಿರ್ತಕ್ಕಂಥ ಬೆಂಗಳೂರು ಇವತ್ತು ಬೆಂಗಳೂರು ನಗರ ಹಾಗೆ ಇದೆ ಅಂತ ಅನಿಸುತ್ತೆ ಸರ್ ತಮಗೆ? ಅಲ್ಲ, ಚೇಂಜ್ ಏನು ನಾವು ಹೇಳ್ತೀವಿ, ಪರಿವರ್ತನೆ ಆಗ್ತಾ ಇರ್ತಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ. ಅದೇ ರೀತಿ ಬೆಂಗಳೂರು ನಗರ ಕೂಡ ಒಂದು ದೊಡ್ಡ ಒಂದು IT ಹಬ್ ಅಂತ ನಾವು ಹೇಳ್ಬೋದು. ಹೌದು. ಮತ್ತು ಬೇರೆ ಬೇರೆ ಈ ಥರ ಎಲ್ಲದಕ್ಕೆ ಎಲ್ಲ ಕ್ಷೇತ್ರದಲ್ಲಿ, ಒಂದು ಫೈನಾನ್ಷಿಯಲ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ಕಲ್ಚರಲ್ ಕ್ಷೇತ್ರದಲ್ಲಿ ಇರಲಿ, ಅಥವಾ ಬೇರೆ PSUs ಏನಿದೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಬೆಳೀತಾನೆ ಬಂದಿದೆ. ಸೊ ನಂದು ಸರ್ವಿಸ್ ಕಾಲದಲ್ಲಿ ನಾನು DCP ಟೈಮಿಂದ ನೋಡ್ತಾ ಇದ್ದೀನಿ. ಈಗ ಸುಮಾರು ಹಲವಾರು ಚೇಂಜಸ್ ಆಗಿದೆ. ಹೌದು, ಅದು ನಿಜ. ಬೆಂಗಳೂರು ಒಂದು ಮೋಸ್ಟ್ ಹ್ಯಾಪ್ನಿಂಗ್ ಸಿಟಿ ನಾವು ಹೇಳ್ಬೋದು ಅಂತ ಸದ್ಯಕ್ಕೆ ಆ ಸ್ಥಾನದಲ್ಲಿದೆ. ಬಟ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಅವಾಗಿನ ಮ್ಯಾನ್ ಪವರು, ಅವಾಗಿನ ಜನಸಂಖ್ಯೆ, ಇವಾಗಿನ ಪೊಲೀಸ್ ವ್ಯವಸ್ಥೆ, ಮ್ಯಾನ್ ಪವರ್ ಇರ್ಬೋದು, ಇಲ್ಲದೇ ಇರ್ಬೋದು, ಎಲ್ಲ ಒಟ್ಟಾರೆಯಾಗಿ ಸಾಮಾಜಿಕ ಹಿತದೃಷ್ಟಿಯಿಂದ ಒಂದು ಅಪರಾಧದ ವಿಚಾರ ಆಗ್ಬೋದು, ಎಲ್ಲವನ್ನೂ ಕಪಿಮುಷ್ಟಿಲಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತ. ಅಲ್ಲ, ಅದೇ ನಾನು ಜಸ್ಟ್ ಹೇಳಿದೆ, ಪರಿವರ್ತನೆ ಆಗ್ತಾಯಿದೆ. ಅದೇ ರೀತಿ ನಮ್ಮ ಇಲಾಖೆಯಲ್ಲಿ ಕೂಡ ಬದಲಾವಣೆ ಸುಮಾರಾಗಿದೆ. ನಿಮಗೆ ಗೊತ್ತಿರ್ಬೋದು, ಮುಂಚೆ ಇಡೀ ಸಿಟಿಯಲ್ಲಿ ಇಬ್ಬರೇ DCP ಅವರು. ಹೌದು, ಕರೆಕ್ಟ್. ಈಗ ನೋಡಿ 11 ಜನ DCPs ನಮ್ಮ ಹತ್ರ ಇದ್ದಾರೆ. ಹೌದು. ಅದೇ ರೀತಿ ಟ್ರಾಫಿಕ್ದು 4 ಜನ DCP, ಸೊ 15 DCP. ಸೊ ಅದೇ ರೀತಿ ಪೊಲೀಸ್ ಸ್ಟೇಷನ್ಸ್ ಹೆಚ್ಚಾಗ್ತಾ ಇದೆ. ಆ್ಯಂಡ್ ಮ್ಯಾನ್ ಪವರ್ದು ಪ್ರಶ್ನೆ ಏನು ಬರ್ತದೆ ಅಂದರೆ, ಮ್ಯಾನ್ ಪವರ್ ಯಾವಾಗಲೂ ನಾವು ಮ್ಯಾನ್ ಪವರ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ತುಂಬ ಒಂದು ಲಾಂಗ್ ಪ್ರೊಸೆಸ್ ಇದೆ, ರಿಕ್ರೂಟ್ಮೆಂಟ್ ಇದೆ. ಸ್ಯಾಂಕ್ಷನ್ ಸ್ಟ್ರೆಂತ್ ನಮ್ಮದು ಏನಿದೆ ನನ್ನ ಪ್ರಕಾರ ಈಗ ಕರೆಕ್ಟ್ ಇದೆ. ಮತ್ತು ಒಂದು ಭಾಳ ಇಂಪಾರ್ಟೆಂಟ್ ಅಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪ್ರೂವ್ ಆಗಿದೆ. ಅದು ವೆಹಿಕಲ್ಸಲ್ಲಿ ಇರಲಿ, ಅಥವಾ ನಮ್ಮ ಬೇರೆ ಬೇರೆ ಕಂಪ್ಯೂಟರ್ಸಲ್ಲಿ ಇರಲಿ, ಅಥವಾ ಸೋಷಿಯಲ್ ಮೀಡಿಯಾ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಸೊ ಟೆಕ್ನಾಲಜಿ ಕೂಡ ನಮಗೆ ತುಂಬ ಅನುಕೂಲ ಆಗುತ್ತೆ. ಸೊ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ಎಕ್ಸಿಸ್ಟಿಂಗ್ ಮ್ಯಾನ್ ಪವರ್ ಜೊತೆಗೆ ನಾವು ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ಬೋದು ಪಬ್ಲಿಕ್. ತಮ್ಮ ಮುಂದಿರ್ತಕ್ಕಂಥ ಸವಾಲುಗಳು ಅಂತಂದರೆ ಏನು ಸರ್? ಚಾಲೆಂಜಸ್ ಏನಿದೆ ಸರ್? ಇಲ್ಲ, ಚಾಲೆಂಜಸ್ ಅಂದರೆ ಒಂದು ಇದೆ, ಸಿಟಿಗೆ ನಾವು ಒಂಥರ ನೆಮ್ಮದಿ, ಜನಗೆ ಒಂದು ನೆಮ್ಮದಿ ಇರಬೇಕು. ಹೌದು, ನಗರದಲ್ಲಿ. ಹೌದು. ಯಾವುದು ನಾವು ಕ್ರೈಮ್ಗೆ ಕಂಟ್ರೋಲ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಇದು ಮಾಡಬೇಕು. ಒಟ್ಟಾಗಿ ನಮ್ಮದು ಗುರಿ ಏನಿರಬೇಕು, ಜನ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಅವ್ರು ತಮ್ಮದೇ ಕೆಲಸ ಮಾಡ್ಕೊಂಡು ಹೋಗಬೇಕು, ನೆಮ್ಮದಿಯಲ್ಲಿ ಇರಬೇಕು. ಅದೇ ನಮ್ಮದು ಚಾಲೆಂಜ್ ಇದೆ. ಸೊ ನಾವು ದಿನನಿತ್ಯ ನಮ್ಮ ಟೀಮ್ ಜೊತೆಗೆ ಅದೇ ಒಂದು ಚಾಲೆಂಜ್ ಇಟ್ಕೊಂಡು, ಯಾಕೆಂದರೆ ಸ್ಪೆಸಿಫಿಕ್ ಇಂಥ ಚಾಲೆಂಜ್ ಅಂಥ ಚಾಲೆಂಜ್ ನಾವು ಹೇಳಲಿಕ್ಕಾಗಲ್ಲ. ಪೊಲೀಸಿಂಗ್ ಒಂದು ಟೋಟಲ್ ಸೆಟಪ್ ಇದೆ, ದೃಷ್ಟಿಕೋನದಿಂದ ನೋಡ್ಕೊಳ್ಬೇಕು. ಸೊ ಜನಕ್ಕೆ ನಾವು ಒಳ್ಳೆ ರೀತಿಯಿಂದ ಸರ್ವಿಸ್ ಕೊಡಬೇಕು, ಅದೇ ನಮ್ಮದು ಒಂದು ಚಾಲೆಂಜ್ ಇದೆ. ಸರ್, ನಿಮ್ಮ ಕೆಲಸ ಹೀಗೆ ಆಗಬೇಕು, ಹಾಗೆ ಆಗಬೇಕು ಅಂತಕ್ಕಂಥದ್ದು ಆಗಬೇಕು ಅನ್ನೋ ಟೈಮಲ್ಲಿ ಅದಕ್ಕೆ ಅಡಚಣೆ ಅಂತಕ್ಕಂಥದ್ದು ಏನಾದ್ರು ಆಗಿದ್ದಿದೆಯಾ ಸರ್? ಅಲ್ಲ, ಆ ಥರ ಇಲ್ಲ. ಅಡಚಣೆ
ನಿಮಗೆ ಗೊತ್ತಿದೆ, ಉದ್ದೇಶ ಒಳ್ಳೆಯದಾಗಿರುತ್ತೆ. ಉದ್ದೇಶ ಒಳ್ಳೆಯದಾಗ್ತದೆ, ಮತ್ತು ನಾವು ಉದ್ದೇಶ ಒಳ್ಳೆಯದಾದರೆ ಖಂಡಿತ ನಮಗೆ ಸಕ್ಸಸ್ ಸಿಗ್ತದೆ. ಇದರಲ್ಲಿ ಅಡಚಣೆ ಆಗಾಗ ಬಂದೇ ಬರ್ತದೆ, ಯಾಕೆಂದರೆ ಯಾವುದು ಸೆಟ್ ಒಂದು ಫಾರ್ಮುಲಾ ಇಲ್ಲ ಪೊಲೀಸಿಂಗಲ್ಲಿ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಪೊಲೀಸಿಂಗ್ ಮಾಡಬೇಕು. ಅದರಲ್ಲಿ ಪೊಲೀಸಿಂಗ್ದು ಬೇರೆ ಬೇರೆ ಪಾರ್ಟ್ ಇದೆ. ಒಂದು ನಮ್ಮದು ಪಾತ್ರ ಏನಿದೆ, ಸಮಾಜದ ಏನು ಪಾತ್ರ ಇದೆ, ಆಮೇಲೆ ಅದು ಮಿಕ್ಸ್ ಅವ್ರ ಜೊತೆಗೆ ನಾವು ಕೆಲಸ ಮಾಡಬೇಕು. ಸೊ ನಾವು ಯಾವಾಗಲೂ ಹೇಳ್ತಿದ್ವಿ, ನೀವು ನಿಮ್ಮದು ಪಬ್ಲಿಕ್ ಔಟ್ರೀಚ್ ಪ್ರೋಗ್ರಾಮ್ ಅಂದರೆ ನಾವು ನಿಮ್ಗೆ ನೋಡಿರ್ಬೋದು, ಬೇರೆ ಬೇರೆ ರೀತಿಯಿಂದ ನಾವು ಜನ ಜೊತೆಗೆ ಸಂಪರ್ಕಿಸಿ ಅದು ನಾವು ಅವ್ರ ಕಡೆಯಿಂದ ಏನಾಗಬೇಕು ಪೊಲೀಸ್ ಕಡೆಯಿಂದ ನಾವು ತಿಳ್ಕೊಂಡು, ಸೊ ಅಲ್ಲಿ ಅಡಚಣೆ ಆದರೆ ಕೂಡ ನಮಗೆ ಸಾಲ್ವ್ ಮಾಡಲಿಕ್ಕೆ ನಾವು ಅದೇ ಒಂದು ಪೊಲೀಸ್ ಒಂದು ಸಕ್ಸಸ್ ಆಗುತ್ತೆ. ಹೊಂದಾಣಿಕೆ ಇರಬೇಕು, ಪ್ಲಸ್ ಸೊಲ್ಯೂಷನ್ ಬೇಕು. ಅಡಚಣೆ ಬಂದೇ ಬರ್ತದೆ, ಬಟ್ ಸೊಲ್ಯೂಷನ್ ಇದ್ದರೆ ಆಟೋಮೆಟಿಕ್ಲಿ ಅಡಚಣೆ ನಾವು ಕ್ಲಿಯರ್ ಮಾಡ್ಬೋದು. ಸರ್, ಈಗ ಎಷ್ಟೋ ಸಂದರ್ಭಗಳಲ್ಲಿ ಟ್ರಾಫಿಕ್ಕಲ್ಲಿ ಜನ ಸಿಗಾಕೊಂಡು ವಿಶೇಷವಾಗಿ ಪೊಲೀಸ್ನವರಿಗೆ ಶಾಪ ಹಾಕ್ತಾರೆ. ಏನಪ್ಪ ಇದು ಪೊಲೀಸ್ನವ್ರು ಇಲ್ವಲ್ಲಪ್ಪ ಅಂತ, ವಿಶೇಷವಾಗಿ ಟ್ರಾಫಿಕ್ಕಲ್ಲಿ. ಅದು ಅಂಥ ಒಂದು ಸಮಸ್ಯೆ ಬಗೆಹರಿರ್ತಕ್ಕಂಥದ್ದು ಅಥವಾ ಅಂಥ ಸ್ಪಾಟ್ಗಳನ್ನು ಗುರುಸಿರ್ತಕ್ಕಂಥದ್ದು, ಅದಕ್ಕೆ ಏನಾದರೂ ಒಂದು ಸಾಲ್ಯೂಷನ್ ಮಾಡಬೇಕು ಅಂದರೆ ಬರೀ ಪೊಲೀಸೇ ಆಗಲ್ಲ, ಆದರೆ ಪೊಲೀಸರು ಆ ಕ್ಷಣಕ್ಕೆ ಮಾಡಬಹುದಾದ ಪ್ರಕ್ರಿಯೆಗಳು ಆಗಬೇಕಾಗತ್ತೆ ಅಂತ ಜನ ನೊಂದ್ಕೊಳ್ತಾರೆ. BP ಜಾಸ್ತಿ ಆಗುತ್ತೆ. ಯಾರ ಮೇಲೆ ಯಾರು ಹೆಂಡತಿ ಮೇಲೆ ಸಿಟ್ಟು ತೀರಿಸ್ತಾರೋ, ಮಕ್ಕಳ ಮೇಲೆ ತೀರಿಸ್ತಾರೋ, ಕೆಲಸಕ್ಕೆ ಹೋಗೋ ಜಾಗದಲ್ಲಿ ಬಾಸ್ ಮೇಲೆ ತೀರಿಸ್ತಾರೋ ಏನು ಅಂತ ಗೊತ್ತಿರಲ್ಲ. ಅಲ್ಲ, ಇದು ಒಂದು ಬ್ಯಾಂಗ್ಳೂರು ನಗರದಲ್ಲಿ ಒಂದು ಖಂಡಿತ ತುಂಬ ಟ್ರಾಫಿಕ್ ಜಾಸ್ತಿ ಇದೆ. ಸೊ ಅದು ತಕ್ಕಂತೆ ನಾವು ಸೊಲ್ಯೂಷನ್ಸ್ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ಶಾರ್ಟ್ ಟರ್ಮ್ ಮೆಜರ್ಸ್ ಇರ್ಬೋದು, ಲಾಂಗ್ ಟರ್ಮ್ ಮೆಜರ್ ಇರ್ಬೋದು, ಮತ್ತು ಇದು ಒಂದು ಎಲ್ಲ ಇಲಾಖೆಯವರು ಸೇರಿ. ಹೌದು, ಇತ್ತೀಚೆಗೆ ನೀವು ನೋಡಿರ್ಬೋದು, ನಾವು ಎಲ್ಲ ಕಾರ್ಪೊರೇಷನ್ ಇರಲಿ ಅಥವಾ ಮೆಟ್ರೋ ಅಥವಾ BMTC ಅಥವಾ ನಮ್ಮ BWSSB ಎಲ್ಲ ಸೇರಿ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಇದು ಸಿಟಿ ಇದೆ. ದೊಡ್ಡ ಸಿಟಿಯಲ್ಲಿ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆ ಬೇರೆ ಸಮಸ್ಯೆ ಇದೆ. ನಿಜವಾದ ಸಮಸ್ಯೆ ಇದೆ, ಬಟ್ ಆ ಸಮಸ್ಯೆದು ಪರಿಹಾರ ಕೂಡ ನಾವು ಹುಡುಕಿದ್ದೀವಿ. ಆ್ಯಂಡ್ ಆಗಾಗ ಸೊಲ್ಯೂಷನ್ಸ್ ಕೂಡ ಬರ್ತಾ ಇದೆ. ಬಟ್ ಒಮ್ಮೆ ಕೆಲವು ಏನಾಗ್ತದೆ, ಗಾಡಿ ಕೆಲವು ಕಡೆ ಆಫ್ ರೋಡ್ ಆಗಿಬಿಡ್ತದೆ. ಹೌದು, ಅಥವಾ ಏನಾದರೂ ದೊಡ್ಡ ಜೋರಾಗಿ ಮಳೆ ಬಂದರೆ ಕೆಲವು ಕಡೆ ವಾಟರ್ ಲಾಗಿಂಗ್ ಆಗುತ್ತೆ, ಅಥವಾ ಕೆಲವು ಕಡೆ ಬೇರೆ ಬೇರೆ ಆಕ್ಸಿಡೆಂಟ್ ಆಗಿ ಅಥವಾ ಬೇರೆ ಸಮಸ್ಯೆಯಿಂದ ಆಗೋದು. ಬಟ್ ಒಟ್ಟಾಗಿ ನಾವು ಏನು ಮಾಡಿದ್ದೀವಿ, 24/7 ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿ, ಅವರು ನಮ್ಮದು ಮೇನ್ ಏನಂದರೆ ಬೆಳಿಗ್ಗೆ ಅವ್ರ ಕೆಲಸಕ್ಕೆ ಇನ್ ಟೈಮ್ ಬರಬೇಕು ಎಲ್ಲ ಜನ, ಅಥವಾ ಅವರು ಸ್ಕೂಲ್ ಕಾಲೇಜ್ ಹೋಗೋರು. ಅದಕ್ಕಿಂತ ಜಾಸ್ತಿ ಸಾಯಂಕಾಲ ನಾವು ಜಾಸ್ತಿ ನಮ್ಮದು ಟಾರ್ಗೆಟ್ ಇದೆ. ಪೀಕ್ ಅವರ್ಸಲ್ಲಿ ಅವರು ಏನಾದರೂ ಮಾಡಿ ಅವ್ರು ಆದಷ್ಟು ಬೇಗ ಅವ್ರ ಮನೆಗೆ ತಲುಪಿಸ್ಬೇಕು. ಸೊ ಇದರಲ್ಲಿ ನಾವು ಲಾ ಆ್ಯಂಡ್ ಆರ್ಡರ್ ಸ್ಟಾಫ್ಗೆ ಕೂಡ ಯೂಸ್ ಮಾಡ್ತೀವಿ. ಇದು ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ಅದು ತುಂಬ ಸಕ್ಸಸ್ ಆಗ್ತಾ ಇದೆ, ನಮಗೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ. ಓಕೆ, ಸೊ ಹೊಸ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಸೇರಿ ಮಾಡಿದರೆ ಒಂದು ಸೊಲ್ಯೂಷನ್ ಒಂದು ಹಂತಕ್ಕೆ ಬರ್ತಾ ಇದೆ. ಆದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಪರ್ಮನೆಂಟ್ ಸೊಲ್ಯೂಷನ್ಗೋಸ್ಕರ ನಾವು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ ಕೂಡ ಮಾಡಬೇಕು. ಅದು ನಮ್ಮ ಬೇರೆ ಬೇರೆ ಏಜೆನ್ಸೀಸ್ಗೆ ಗಮನಕ್ಕೆ ಇದೆ. ಸರ್, ಸಂಚಾರ ಒತ್ತಡ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಎಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ಸ್ಪಾಟ್ಗಳನ್ನು ಗುರುತಿಸಿದ್ದೀರಾ ಸರ್? ಹೌದು, ಇದು ಒಳ್ಳೆಯ ಪ್ರಶ್ನೆ. ಯಾಕೆಂದರೆ ಇದರ ಬಗ್ಗೆ ನಾವು ತುಂಬ ಡಿಟೇಲ್ ಆಗಿ ಸರ್ವೇನೂ ಮಾಡಿದ್ದೀವಿ. ಅದರಲ್ಲಿ ಬಾಟಲ್ ನೆಕ್ಸ್ ಅಂತ ನಾವು ಹೇಳ್ತೀವಿ, ಅಥವಾ ಬ್ಲ್ಯಾಕ್ ಸ್ಪಾಟ್ಸ್ ನಾವು ಹೇಳ್ಬೋದು. ಬಾಟಲ್ ನೆಕ್ಸ್ ಬೇಸಿಕ್ಲಿ ಏನಾಗಿದೆ, ಅಲ್ಲಿ ಕಂಜೆಷನ್ ಆಗ್ತದೆ. ಸೊ ನೀವು ನೋಡಿರ್ಬೋದು, ಕೆಲವು ಕಡೆ ತ್ರೀ ಲೇನ್ಸ್ ಇದೆ, ಮತ್ತು 2 ಲೇನ್ ಆಗಿಬಿಡ್ತದೆ. ಹೌದು, ಸೊ ಅಂಥ ಕಡೆ ತಕ್ಷಣ 2 ಲೇನ್ಗೆ 3 ಲೇನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿ ಯಾವ ರೀತಿ ಅವೈಲೇಬಲ್ ರಿಸೋರ್ಸಸಲ್ಲಿ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು, ಅದು ಫನಲಿಂಗ್ ಸಿಸ್ಟಮ್ ನಾವು ಹೇಳ್ತೀವಿ. ಅಂದರೆ ಹಿಂದ್ಗಡೆಯಿಂದನೇ ನಾವು 2 ಲೇನ್ ಮಾಡ್ಕೊಂಡು ಹೋಗಬೇಕು, ಅಥವಾ ಸ್ಟ್ಯಾಗರಿಂಗ್, ಬೇರೆ ಬೇರೆ ನಮ್ಮದು ಟರ್ಮಿನಾಲಜಿ ಇದೆ. ಅದು ನಮ್ಮ ಪೊಲೀಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದು ಯೂಸ್ ಮಾಡಿ ನಾವು ಸ್ಪಾಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ. ಆ ಸ್ಪಾಟ್ಸಲ್ಲಿ ಏನಾದರೂ ಸಮಸ್ಯೆ ಆದರೆ ನಮಗೆ ಎಲ್ಲ ನಮ್ಮದು ನಿಮಗೆ ಗೊತ್ತಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಲ್ ನಮ್ಮದು ಏನಿದೆ ಇಲ್ಲಿ ಬೆಂಗಳೂರು ನಗರದಲ್ಲಿ, ಅದು ದೇಶದಲ್ಲಿ ಒಂದು ಅತಿ ಉತ್ತಮ ಒಂದು ಕಮಾಂಡ್ ಸೆಂಟರ್ ಇದೆ. ಅಲ್ಲಿಂದ ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೇರೆ ಆ್ಯಪ್ಸ್ ಇದೆ, ಆಸ್ಟ್ರಮ್ ಆ್ಯಪ್ ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚೆಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಪ್ಲಸ್ ಡ್ರೋನ್ಸ್ ಯೂಸ್ ಮಾಡ್ತಾಯಿದ್ದೀವಿ, ಕ್ಯಾಮ್ರಾಸ್ ಯೂಸ್ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಿ ನಾವು ಆ ಬಾಟಲ್ ನೆಕ್ಸ್ ಏನಿದೆ ಅದಕ್ಕೆ ಸೊಲ್ಯೂಷನ್ ನಾವು ಹುಡುಕ್ತಾಯಿದ್ದೀವಿ. ಸೊ ಸ್ವಲ್ಪ ಸಕ್ಸಸ್ ಆಗ್ತಾಯಿದೆ, ನಿಧಾನಕ್ಕೆ ಆಗ್ತಾಯಿದೆ. ಬಟ್ ನಮಗೆ ಗೊತ್ತಿದೆ ಎಲ್ಲಿ ಸಮಸ್ಯೆ ಇದೆ. ಆ ಸಮಸ್ಯೆ ನಮ್ಮ ಕೈಯಿಂದ ಎಷ್ಟು ಇದೆ, ನಾವು ಮಿತಿ ಮೀರಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದು ಒಪ್ಕೊಳ್ತೀನಿ ಹೇಳಿದ ಮಾತನ್ನು. ಯಾಕೆಂದರೆ ಮಿತಿ ಮೀರಿ ಕೆಲಸ ಮಾಡಲೇಬೇಕು, ಅನಿವಾರ್ಯ ಅಂತ. ಯಾಕೆಂದರೆ ಸಿಗದೆ ಪೊಲೀಸ್ನವರು ಅಂತ. ಹೌದು, ಎಷ್ಟೋ ಸಂದರ್ಭಗಳಲ್ಲಿ
ಒಂದು ಗುಂಡಿ ಆಗಿತ್ತಾರೋ, ಅಲ್ಲೆಲ್ಲೋ ಮರಳು ಹಾಕ್ತಾರೋ, ಅಲ್ಲೆಲ್ಲೋ ಜಲ್ಲಿ ಹಾಕ್ತಾರೋ, ಅಗದು ಬಿಟ್ಟುಬಿಡ್ತಾರೆ. ಅದೆಲ್ಲ ಟೋಟಲ್ ಪರಿಣಾಮ ಬೀಳದ ಸಂಚಾರಿ ಪೊಲೀಸರ ಮೇಲೆ. ಕರೆಕ್ಟ್. ಬಟ್ ಇತ್ತೀಚೆಗೆ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಅಂದರೆ ಯಾವುದು ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಇರಲಿ, ನಮ್ಮ ಚೀಫ್ ಕಮಿಷನರ್ GBA ಪ್ಲಸ್ ಚೀಫ್ ಇದು ನಮ್ಮ MD ಮೆಟ್ರೋ, BWSS ಚೇರ್ಮನ್ ಎಲ್ಲರೂ ನಾವು ಸೇರಿ ಒಂದು ಗ್ರೂಪ್ ನಾವು ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲಿ ತುಂಬ ಬೇಗ ಪರಿಹಾರ ಆಗ್ತಾಯಿದೆ. ನಿಜವಾದ ನೀವು ಹೇಳೋದು ಕರೆಕ್ಟ್. ನಮ್ಮ ಪೊಲೀಸ್ ಅವರೇ ರೋಡಲ್ಲಿ ಇರ್ತಾರೆ, ಅವ್ರಿಗೆ ಪೊಲೀಸ್ನವರು ಅವ್ರಿಗಿರ್ತದೆ. ಬಟ್ ಮುಂಚೆ ಏನಾಗ್ತದೆ, ಸ್ವಲ್ಪ ಡಿಲೇ ಆಗಿ ನಮಗೆ ರೆಸ್ಪಾನ್ಸ್, ಈಗ ತುಂಬ ಫಾಸ್ಟ್ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ನಮ್ಮ ಪೊಲೀಸ್ ಅವ್ರು ಏನು ಪಾಯಿಂಟ್, ಯಾಕೆಂದರೆ ನಾವೇ ಎಲ್ಲ ಲಿಸ್ಟ್ ಕೊಟ್ಟಿದ್ದೀವಿ, ಎಷ್ಟು ಇದು ನಮ್ಮ ಪಾಟ್ಹೋಲ್ಸ್ ಇದೆ, ಆಮೇಲೆ ಎಲ್ಲಿ ಏನು ಸಮಸ್ಯೆ ಇದೆ, ಆ ತಕ್ಕಂತೆ ಪರಿಹಾರ ಬರ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸ್ ಕೂಡ ಆಗ್ತಾಯಿದೆ, ನಿಧಾನಾಗಿ ಆಗ್ತಾಯಿದೆ, ಆದರೆ ಆಗ್ತಾಯಿದೆ. ಮತ್ತು ಮೇನ್ ಇದೆ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಆಗ್ತಾಯಿದೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಮುಂಚೆ ಆಗ್ತಿರಲಿಲ್ಲ. ನನ್ನ ಪ್ರಕಾರ ಈಗ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ ಬ್ಯಾಂಗ್ಳೂರು ನಗರಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಈಗ ಸಾಕಷ್ಟು ವೈಜ್ಞಾನಿಕ ಬೆಳವಣಿಗೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಾಕಷ್ಟು ಎಲ್ಲ ಕಡೆ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಬಹುತೇಕ ಕಡೆಗಳು ಕ್ಯಾಮ್ರಾಗಳೇ ವರ್ಕ್ ಆಗಲ್ಲ ಅಂತಕ್ಕಂಥದ್ದಿದೆ. ಅದು ನಾನು ಕೂಡ ಗಮನಿಸಿದ್ದೀನಿ. ಇಲ್ಲ, ಅದು ಏನೋ ಮುಂಚೆ ಇರ್ಬೋದು. ಇದರಲ್ಲಿ ಕ್ಯಾಮ್ರಾಸ್ದು ಬೇರೆ ಬೇರೆ ರೀತಿದು ಕ್ಯಾಮ್ರಾ ಇದೆ. ಒಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಂದಾಜು 10,000 ಕ್ಯಾಮ್ರಾ ನಮ್ಮದೇ ಇದೆ ಪೊಲೀಸ್ ಇಲಾಖೆದು. ಸೊ ಅದು ಡೈಲಿ ಬೇಸಿಸಲ್ಲಿ ಮಾನಿಟರ್ ಆಗ್ತಾಯಿದೆ. ಅಂದರೆ ಡೈಲಿ ಬೇಸಿಸ್ ನಿಮಗೆ ನೋಡಿರ್ಬೋದು, ನಮ್ಮ ಚೇಂಬರ್ಲಿ ಕೂಡ ನಾವು ಮಾನಿಟರ್ ಮಾಡ್ತಾಯಿದ್ವಿ. ಮತ್ತು ಕಮಾಂಡ್ ಸೆಂಟರ್ದು ಏನಿದೆ ಅದು ಬೈ ನಂಬರ್ಡ್ ಇದೆ. ಆ್ಯಂಡ್ ನಮ್ಮದು ಟೆಕ್ನಿಕಲ್ ಒಂದು ಟೀಮ್ ಇದೆ. ಯಾವ ಟೀಮ್ಗೆ ನಾವು ಔಟ್ಸೋರ್ಸ್ ಮಾಡಿದ್ದೀವಿ, ಟೆಂಡರ್ ಕೊಟ್ಟಿದ್ದೀವಿ, ಅದರದ್ದು ಜವಾಬ್ದಾರಿ ಇದೆ. ಅವರು ಆಟೋಮೆಟಿಕ್ಲಿ ಡೈಲಿ ರಿಪೋರ್ಟಿಂಗಲ್ಲಿ ಇದು ಟೆಕ್ನಿಕಲ್ ಇದೆ. ಟೆಕ್ನಿಕಲ್ ಕೆಲವು ಟೈಮ್ ಆಫ್ ಆಗ್ಬೋದು ಅಥವಾ ಏನಾದರೂ ದೋಷ ಇರ್ತದೆ. ಆದರೆ ಅದೇ ದಿವಸ ಸರಿಪಡಿಸ್ಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಒಂದೇನು ಸರ್, ಬೆಂಗಳೂರು ಮಹಾನಗರ ಅಂದಾಗ ಎಲ್ಲವೂ ಸುರಳಿತವಾಗಿರಬೇಕು ಅನ್ನೋದು ನಿಮ್ಮ ಆಸೆ ಇರುತ್ತೆ, ನಮ್ಮ ಆಸೆನೂ ಇರುತ್ತೆ. ಬಟ್ ಅಚಾನಕ್ ಏನೋ ಸಂದರ್ಭಗಳು ಬಂದಾಗ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅಂಥ ವಿಡಿಯೋಗಳೇ ಅಥವಾ ಅಂಥದ್ದೇ ಸಿಗದೇ ಇರತಕ್ಕಂಥ ಉದಾಹರಣೆಗಳು ಇಲ್ಲ, ಅದು ಇತ್ತು. ನನ್ನ ಗಮನಕ್ಕೆ ಕೂಡ ಬಂದಿದೆ, ಮುಂಚೆ ಇತ್ತು. ಬಟ್ ಇದರ ಬಗ್ಗೆ ನಾವು ಭಾಳ ಒಂದು ಸೀರಿಯಸ್ ಇದು ತೊಗೊಂಡಿದ್ದೀವಿ. ನಿಮಗೆ ಗೊತ್ತಿರಲಿಕ್ಕೆ ಇಲ್ಲ, ಬಟ್ ಇದು ನಾವು ಕಮಿಟಿನೇ ಮಾಡಿದ್ದೀವಿ ಇದರಲ್ಲಿ. ಮತ್ತು ವಿಶೇಷವಾಗಿ ಈಗ ಇತ್ತೀಚೆಗೆ ನೋಡಿರ್ಬೋದು ನೀವು, ಗಣೇಶ ಆಚರಣೆ ಮಾಡುವಾಗ ಎಲ್ಲ 10-15 ದಿವಸ ಏನೋ ಇಡೀ ಸಿಟಿಯಲ್ಲಿ ಒಂದು ಸಂಭ್ರಮದ ಆಚರಣೆ ಆಯಿತು. ಮತ್ತು ಮೊನ್ನೆ ದಸರಾದು ಆಯಿತು. ಆಮೇಲೆ ಇತ್ತೀಚೆಗೆ ಎಲ್ಲ ದೊಡ್ಡ VIP ವಿಸಿಟ್ಸ್, ಅದು ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ. ಸೊ ನಾವು ಏನು ಮಾಡಿದ್ದೀವಿ, ಒಂದು ಆಯಾ ಏರಿಯಾದು ಕ್ಯಾಮ್ರಾಸ್ ಬೆಳಿಗ್ಗೆ ನಮ್ಮದು ಯಾವ ರೀತಿ ಡ್ಯೂಟಿ ನಾವು ಹಾಕ್ತೀವಿ, ಆ ಏರಿಯಾಸ್ ಕ್ಯಾಮ್ರಾಸ್ ಕೂಡ ನಮ್ಮ ಕಮಾಂಡ್ ಸೆಂಟರಿಂದ ಚೆಕ್ ಆಗುತ್ತೆ. ಚೆಕ್ ಆಗಿ ಮತ್ತು ಅದಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡ್ತೀವಿ ನಾವು. ಅಂದರೆ ನಮಗೆ ಸ್ಪಷ್ಟಾಗಿ. ಸೊ ಕ್ಯಾಮ್ರಾಸ್ದು ನಾವು ತುಂಬ ಒಂದು ವಿಶೇಷವಾಗಿ ನಾವು ಗಮನಿಟ್ಟು, ಯಾಕೆಂದರೆ ನೀವು ಹೇಳೋದು ಕರೆಕ್ಟ್, ಕ್ಯಾಮ್ರಾಸ್ ಇದ್ದರೆ ನಮಗೆ ಫುಟೇಜೇ ಇಲ್ಲ ಅಂದರೆ ಏನು ಪ್ರಯೋಜನ. ಸೊ ಅದನ್ನು ಮಾಡ್ತೀವಿ. ಜೊತೆಗೆ ನಾವು ಏನು ಮಾಡಿದ್ದೀವಿ, ಅಲ್ಲಿ ಏನೋ ಎಂಟೈರ್ ಸಿಟಿಯಲ್ಲಿ ಅಂದಾಜು 5 ಲಕ್ಷಕ್ಕಿಂತ ಜಾಸ್ತಿ ಪ್ರೈವೇಟ್ ಕ್ಯಾಮ್ರಾಸ್ ಇದೆ. ಅಂದರೆ ಪ್ರೈವೇಟ್ ಎಂಟಿಟೀಸ್, ಅಂದರೆ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಅದೀಗ ಕಡ್ಡಾಯವಾಗಿ 500ಕ್ಕಿಂತ ಜಾಸ್ತಿ ಫುಟ್ಫಾಲ್ ಎಲ್ಲಿದೆ ಆ ಏರಿಯಾದಲ್ಲಿ ಅವ್ರು ಹಾಕಬೇಕು. ಅದರದ್ದು ನಮ್ಮದು ಜಿಯೋ ಟ್ಯಾಗಿಂಗ್ ನಾವು ಮಾಡಿದ್ದೀವಿ. ಅಂದರೆ ನಮಗೆ ಗೊತ್ತಿದೆ ಎಲ್ಲಿದೆ ಅದು. ಅವ್ರಿಗೆ ಕೂಡ ನಾವು ಇಂಥ ಸಂದರ್ಭದಲ್ಲಿ ಆಗಾಗ ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಇದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅಕಸ್ಮಾತ್ ಅಲ್ಲಿ ಸರಿ ಏನಂದರೆ ಅವ್ರ ಮೇಲೆ ಕ್ರಮ ಕೂಡ ತಗೊಳ್ತಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರೇ ರೌಂಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಜನ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಇಲ್ಲ, ಇದು ಇದರ ಬಗ್ಗೆ ನಾನು ಬಂದನಿಂದನೇ ಹೇಳ್ತಾ ಇದ್ದೀನಿ. ನಾವು ಬೇಸಿಕ್ ಪೊಲೀಸಿಂಗಲ್ಲಿ ನಮಗೆ ಒಂದು ವಿಶ್ವಾಸ ಇದೆ. ಮತ್ತು ಅದೇ ನಮ್ಮದು ಒಂದು ಸ್ಟೈಲ್ ಆಫ್ ವರ್ಕಿಂಗ್. ನಮ್ಮ ಎಲ್ಲ ಎಂಟೈರ್ ಸಿಟಿ ಪೊಲೀಸ್ ಆಫೀಸರ್ಸ್ ಮತ್ತು ಮೆನ್ಗೆ ನಾವು ಹೇಳ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ನಮ್ಮದು ರೌಂಡ್ಸ್ ಮಾಡಬೇಕು, ಪೆಟ್ರೋಲಿಂಗ್ ಮಾಡಬೇಕು, ನಾಕಾಬಂದಿ ಮಾಡಬೇಕು, ವೆಹಿಕಲ್ ಚೆಕಿಂಗ್ ಮಾಡಿ, ಇದು ಎಲ್ಲ ನಮ್ಮದು ಪೊಲೀಸಿಂಗ್ ಕೆಲಸ ಇದೆ. ಆ ಪೊಲೀಸಿಂಗಲ್ಲಿ ಏನು ನಮ್ಮ ಕಿರಿಯ ಅಧಿಕಾರಿ ಅವರದ್ದು ಏನು ವ್ಯತ್ಯಾಸ ಇಲ್ಲ, ಎಲ್ಲರೂ ಮಾಡಬೇಕು. ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇಂಪ್ರೂವ್ಮೆಂಟ್ ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಯಾವಾಗ ರೌಂಡ್ಸ್ಗೆ ಹೋಗ್ತೀವಿ, ನೀವು ನೋಡಿರ್ಬೋದು, ನಾನು ರೌಂಡ್ಸಲ್ಲಿ ಹೋದಾಗ ಯಾವ ರೀತಿ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಪರಿಣಾಮಕಾರಿ ಆಗಬೇಕು, ಅಂದರೆ ನಮಗೆ ರಿಸಲ್ಟ್ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಆಫೀಸರ್ಸ್ ಮತ್ತು ನಮ್ಮ ಗ್ರೌಂಡ್ ಸ್ಟಾಫ್, ನಮ್ಮ ಸಿಬ್ಬಂದಿಯವರು ಯಾರು ಇರ್ತಾರೆ ಅವ್ರಿಗೆ ನಾವು ಕೇಳ್ತೀವಿ,
ಇದಕ್ಕೆ ಇನ್ನೇನು ಇಂಪ್ರೂವ್ಮೆಂಟ್ ಹೇಗೆ ಮಾಡಬೇಕು, ಅಥವಾ ಏನಾದರೂ ಅವ್ರಿಗೆ ತೊಂದರೆ ಇದೆಯಾ ಮಾಡುವಾಗ, ಬ್ಯಾಟ್ರಿ ಬೇಕು, ರೈನ್ ಕೋಟ್ ಬೇಕಾ, ಬ್ಯಾರಿಕೇಡ್ಸ್ ಬೇಕು, ಅಥವಾ ಹೊಸ ಗಾಡಿ ಬೇಕು, ಲೈಟಿಂಗ್ ಬೇಕು, ಏನಾದರೂ ಅಲ್ಲಿ ಸಮಸ್ಯೆ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ರೌಂಡ್ಸ್ಗೆ ಹೋಗಿ ಜನಕ್ಕೆ ತೊಂದರೆ ಮಾಡೋದು ಅಥವಾ ನಮ್ಮ ಪೊಲೀಸ್ಗೆ ತೊಂದರೆ ಮಾಡೋ ಉದ್ದೇಶ ಅಲ್ಲ. ನಮ್ಮ ಪೊಲೀಸಿಂಗ್ ಇಂಪ್ರೂವ್ಮೆಂಟ್ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಮಾಡ್ತೀನಿ, ನಮ್ಮ ಜೊತೆಗೆ ಎಲ್ಲ ಕೆಳಗಡೆ ಸ್ಟಾಫು ಮಾಡ್ತಾರೆ, ಆಫೀಸರ್ಸು ಮಾಡ್ತಾರೆ. ಆ ರೌಂಡ್ಸಿಂದ ಬಹುಶಃ ಅಪಘಾತಗಳನ್ನು ತಪ್ಪಿಸ್ತಕ್ಕಂಥದ್ದು, ರಾತ್ರಿ ಹೆವಿ ಸ್ಪೀಡು, ಡ್ರಂಕ್ ಆ್ಯಂಡ್ ಡ್ರೈವ್ ಅದು ಒಂದು. ಎರಡನೇದು ಅಪರಾಧಗಳು ಆಗ್ತಕ್ಕಂಥದ್ದು ವಿಚಾರಗಳಾಗ್ಬೋದು. ಆ ಎರಡೂ ವಿಚಾರಗಳು ಬರ್ತವೆ. ತಾವು ಹೇಳಿದ್ರಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಅದೇನು ಕೊಡಬೇಕು, ಫುಲ್ಫಿಲ್ ಮಾಡಬೇಕು. ಆ ಥರದ್ದೇನಾದ್ರು ನಿಮ್ಮ ಕೆಳಗಿನ ಅಧಿಕಾರಿಯಿಂದ ಸಲಹೆಗಳು ಸ್ವೀಕರಿಸಿದ್ರು ಸರ್? ಹೌದೌದು, ಅದರಲ್ಲಿ ಬಂದಿದೆ. ನಾನು ಕೂಡ ಪಾಯಿಂಟ್ಔಟ್ ಮಾಡಿದ್ದೀನಿ. ಯಾಕೆಂದರೆ ಏನಾಗಿದೆ, ಒಂದು ರಿಫ್ಲೆಕ್ಟಿವ್ ಜಾಕೆಟ್ ಕಂಡವಾಗಿ ಹಾಕಬೇಕು, ಅಥವಾ ಮಳೆ ಬಂದಾಗ ಅವರು ಕೋಡೆ ಇಟ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ, ರೈನ್ ಕೋಟ್ ಹಾಕಬೇಕು, ಅದೆಲ್ಲ ಕೆಲವು ವಿಷಯ ಇರ್ತದೆ. ಪ್ಲಸ್ ಇದರಲ್ಲಿ ಮೇನ್ ಏನಾಗಿದೆ, ಯಾವ ರೀತಿ ಚೆಕಿಂಗ್ ಮಾಡಬೇಕು, ಚೆಕಿಂಗ್ ಮಾಡಿದರೆ ಯಾಕೆ ಚೆಕ್ ಮಾಡ್ತಾಯಿದ್ದೀವಿ, ಟ್ರಾಫಿಕ್ ಚೆಕಿಂಗ್ ಬೇರೆ ಇದೆ, ಲಾ ಆ್ಯಂಡ್ ಆರ್ಡರ್ ಚೆಕಿಂಗ್ ಬೇರೆ, ಕ್ರೈಮ್ದು ಚೆಕಿಂಗ್ ಬೇರೆ, ಸುಮಾರು ನಮ್ಮದು ಒಂದು ಸೆಟ್ ಪ್ರೊಸೀಡಿಯರ್ ಇದೆ, SOP ಇರ್ತದೆ. ಸೊ ಆ ಪ್ರಕಾರ ಕೆಲಸ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮದು ತುಂಬ ಒಳ್ಳೆ ಸಕ್ಸಸ್ ಕೂಡ ಸಿಗ್ತಾ ಇದೆ. ಸುಮಾರು ರೌಡಿ ಎಲಿಮೆಂಟ್ಸ್ಗೆ ನಾವು ಅದರಲ್ಲಿ ಹಿಡಿದಿದ್ದೀವಿ. ಸುಮಾರು ವಾರೆಂಟ್ಸ್ ಪೆಂಡಿಂಗ್ ಇತ್ತು, ಅದು ನಮಗೆ ಸಿಕ್ಕಿದ್ದಾರೆ ಅವರು. ಮತ್ತು ಹಲವಾರು ಗಾಡಿ, ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಸುಮಾರು ದಿವಸದಿಂದ ನಾವು 1,000ಕ್ಕಿಂತ ಜಾಸ್ತಿ ನಾವು ಗಾಡಿ ವೆಹಿಕಲ್ಸ್ ಹಿಡಿದಿದ್ವಿ. ಅದರದ್ದು ಯಾವುದು ಓನರ್ಶಿಪ್ ಇಲ್ಲ, ಅದು ಕದ್ದದ ಗಾಡಿ, ಅದು ಎಲ್ಲಿಂದ ತಂದರು, ಅದು ಎಲ್ಲ ವೆರಿಫೈ ಆಗ್ತಾಯಿದೆ. ಸೊ ಇಂಥದ್ದು ಮಾಡಿದ ತಕ್ಷಣ ನಮ್ಮ ಕ್ರೈಮ್ ಫಿಗರ್ಸ್ ಏನಿದೆ, ಆಲ್ರೆಡಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನಲೈಸ್ ಮಾಡ್ತಾಯಿದ್ದೀವಿ. ಸಣ್ಣ ಪುಟ್ಟ ಇಂಥದ್ದು ಕ್ರೈಮ್, ಅದು ಮೊಬೈಲ್ ಸ್ನ್ಯಾಚಿಂಗ್ ಇರಲಿ, ಚೈನ್ ಸ್ನ್ಯಾಚಿಂಗ್ ಇರಲಿ, ಕೆಲವು ಟೈಮ್ ಸ್ಟ್ಯಾಬಿಂಗ್ ಮಾಡ್ತಿರ್ತದೆ. ದೊಡ್ಡ ಸಿಟಿ ಇದೆ, ಆಗಾಗ ಕ್ರೈಮ್ ಆಗಿದೆ. ಬಟ್ ಅದು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ತುಂಬ ಅನುಕೂಲ ಆಗಿದೆ, ಮತ್ತು ತುಂಬ ಕೇಸಸ್ ಕಡಿಮೆ ಆಗಿದೆ. ಇದು ಭಾಳ ಉತ್ತಮವಾದದ್ದೇ. ನೈಟ್ ರೌಂಡ್ಸ್ ತಾವು ಬಂದಲ್ಲಿ ಕಂಪಲ್ಸರಿ ಮಾಡಬೇಕು ಅಂತಕ್ಕಂಥದ್ದು ಸ್ವಾಗತಾರ್ಹ. ಬಹುತೇಕ ಕಡೆ ನೈಟ್ ರೌಂಡ್ಸ್ ಮಾಡಿರ್ತಾರೆ. ಪೊಲೀಸರು ಮನುಷ್ಯರು, ಅದು ನಮ್ಗೆ ಗೊತ್ತಾಗುತ್ತೆ, ಪೊಲೀಸರು ಮನುಷ್ಯರು. ಆದರೆ ನೈಟ್ ರೌಂಡ್ಸನ್ನೇ ಬಳಕೆ ಮಾಡ್ಕೊಂಡು ಭಾಳ ತಡವಾಗಿ ಸ್ಟೇಷನ್ಗೆ ಬರೋದು, ಇನ್ಸ್ಪೆಕ್ಟರ್ ಬರಲಿ ಅಂತ ಜನ ಕಾಯೋದು, ಅಥವಾ ಇನ್ನೇನೋ ಪರಿಸ್ಥಿತಿಗಳು ಉದ್ಭವ ಆಗ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ತಾವು ಜನಕ್ಕೆ ಏನು ಹೇಳ್ಬೋದು, ಅಥವಾ ಅಧಿಕಾರಿ? ಅಲ್ಲ, ನಾನು ಅದೇ ರೀತಿ ಹೇಳಿದೆ, ಇದು ಪೊಲೀಸಿಂಗಲ್ಲಿ ನೈಟ್ ರೌಂಡ್ ಇರಲಿ, ಗಸ್ತು ಇರಲಿ, ಹಗಲು ಟೈಮಲ್ಲಿ, ರಾತ್ರಿ ಟೈಮಲ್ಲಿ, ಅದು ನಮ್ಮದು ಕರ್ತವ್ಯ ಇದೆ. ಸೊ ಕರ್ತವ್ಯ ಇದ್ದಾಗ ಖಂಡಿತ ನಾವು ಏನಾದರೂ ಬೆಳಿಗ್ಗೆ ಸ್ಟೇಷನ್ ಬರೋದು ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ಸಿಸ್ಟಮ್ ಇದೆ, ಯಾರು ನೈಟ್ ರೌಂಡ್ ಮಾಡಿದಾರೋ ಅವರು ಸ್ವಲ್ಪ ಲೇಟಾಗಿ ಖಂಡಿತ ಬಂದೇ ಬರ್ತದೆ. ಬಟ್ ಅದ್ರ ಬದಲಾಗಿ ಯಾರು SHO ಇರ್ತಾರೆ ಅವ್ರು ಕೆಲಸ ಮಾಡಬೇಕು. ಸ್ಟೇಷನಲ್ಲಿ ಒಂದು ಸಿಸ್ಟಮ್ ಇರ್ತದೆ, SHO ಇನ್ಸ್ಪೆಕ್ಟ್ರು ಇರ್ಬೋದು, PSIನೂ ಇರ್ಬೋದು. ಯಾರು ಆ ಟೈಮ್ಗೆ ಸೀನಿಯರ್ ಮೋಸ್ಟ್ ಇದ್ದಾರೆ ಅವ್ರು ತಾನೇ SHO ಆಗ್ತಾರೆ. ಸೊ ಇನ್ಸ್ಪೆಕ್ಟರ್ ಬರಲಿ ಅಥವಾ ACP ಬರಲಿ, DCP ಬರಲಿ, ಅದಕ್ಕೋಸ್ಕರ ಕಾಯಲಿಕ್ಕೆ ಅವಶ್ಯಕತೆ ಇಲ್ಲ. ಕೆಲವು ಟೈಮ್ ಏನಾಗುತ್ತೆ, ತುಂಬ ಇಂಪಾರ್ಟೆಂಟ್ ಕೆಲಸ ಇರ್ತದೆ. ಸೊ ನಮ್ಮ ನೈಟ್ ರೌಂಡ್ ಆಫೀಸರ್ಸೇ ಎಕ್ಸಾಮ್ಷನ್ ಕೇಳಿ, ಇಲ್ಲ ನಮಗೆ ಬೆಳಿಗ್ಗೆ ಜಾವನೇ ದೊಡ್ಡ ಕೆಲಸ ಇದೆ, ಅಥವಾ ಏನಾದರೂ ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇದೆ, ಸೊ ನಾವು ಆಲ್ಟರ್ನೇಟ್ ಜನಕ್ಕೆ ಕೊಡ್ತೀವಿ ನೈಟ್ ರೌಂಡ್. ಬಟ್ ಇದು ಎಕ್ಸ್ಕ್ಯೂಸ್ ಇಲ್ಲ. ಯಾರು ಆ ಥರ ನಮ್ಮ ಆಫೀಸರ್ಸ್ ಮಾಡ್ತಾಯಿಲ್ಲ, ನೈಟ್ ರೌಂಡ್ ಹೋಗಿದ್ದೀವಿ ಅದಕ್ಕೆ ಸ್ಟೇಷನ್ನೇ ಬಂದಿದೆ ಅಂತ ಪ್ರಶ್ನೆ ಇಲ್ಲ. ಪೊಲೀಸ್ ಸ್ಟೇಷನ್ 24/7 ಓಪನ್ ಇರ್ತದೆ. ನಾನು 112 ಫೋನ್ ಮಾಡೋ ಬದಲಿಗೆ 100 ಮಾಡ್ತೀನಿ, ಅಥವಾ ಕಂಟ್ರೋಲ್ ಮಾಡ್ತೀನಿ, ಅಥವಾ DG ಕಂಟ್ರೋಲ್ ಮಾಡಿಬಿಡ್ತೀನಿ, 239 ಮಾಡಿಬಿಡ್ತೀನಿ. ಆವಾಗ ನೀವು ಅಲ್ಲಿ ಮಾಡಿ, ಅಲ್ಲಿಗೆ ಮಾಡಿ, ಹಿಂಗೆ ಸಿಗುತ್ತೆ ಅಂತ ಹೇಳಿ ಆ ಥರ ಸೂಚನೆ ಕೊಡ್ತವೆ. ಇದೆಲ್ಲ ಇದು ರಾಂಗ್ ನಂಬರ್ ಅಂತ ಏನೋ ಹೇಳಿ ಇಟ್ಟುಬಿಟ್ರೆ ಜನರಿಗೆ ಸ್ಪಂದಿಸಂಗೆ ಆಗಲ್ಲ. ಇಲ್ಲ, ಇದು ಮುಂಚೆ ಆಗ್ತಿರ್ಬೋದು. ಬಟ್ ಈಗ ನಿಮಗೆ ಗೊತ್ತಿದೆ, 112 ಒಂದು ಬರೀ ನಮ್ಮ ರಾಜ್ಯದಲ್ಲಿ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಒಂದು ನಂಬರ್ ಆಗಿದೆ. ಅದರಲ್ಲಿ ಸ್ಟಾಪ್ ಗ್ಯಾಪಲ್ಲಿ 100ಗೆ ಕೂಡ ನಾವು ಸೇಮ್ 100ಗೆ ನಾವು ಡಯಲ್ ಮಾಡಿದರೆ ಅದು ಆಟೋಮೆಟಿಕ್ಲಿ ಲ್ಯಾಂಡ್ ಆಗೋದು 112ಗೆ. ಸೊ 112ದು ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸಿಬಲ್ ಸಿಸ್ಟಮ್ ಇದೆ. ಮತ್ತು ನಮ್ಮದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ನಾವು ಏನು ನಡೀತಾ ಇದೆ ನಮ್ಮದು ಬೆಂಗಳೂರು ಸಿಟಿಯಲ್ಲಿ, ಅದು ದೇಶದಲ್ಲಿ ಒಂದು ಮಾದರಿಯಾಗಿ ಕೆಲಸ ಆಗ್ತಾಯಿದೆ. 112 ಬಗ್ಗೆ ಏನಾದರೂ ಕಂಪ್ಲೇಂಟ್ ತಾವು ರಿಸೀವ್ ಮಾಡಿದ್ದೇನಾದ್ರು ಇದೆಯಾ ಸರ್ ಇದುವರೆಗೂ? ಇಲ್ಲ, 112ದು ಕಂಪ್ಲೇಂಟ್ ನಮಗೆ ನಾನು ಅದೇ ಹೇಳಿದೆ, ಆ್ಯಸ್ ಅ ಪೊಲೀಸ್ ಕಮಿಷನರ್ ನನ್ನ ಗಮನಕ್ಕೆ ಡೈಲಿ ಬೆಳಿಗ್ಗೆ ನಮ್ಮ DCP ಕಮಾಂಡ್ ಸೆಂಟರ್ ಅವಳು ಕಡ್ಡಾಯವಾಗಿ ಈಗಲೂ ಕೂಡ ಅದು ಅಂದರೆ ಡೈಲಿ ಅವ್ರದ್ದು ರೂಟೀನ್ ಇದೆ, ಡೈಲಿ ನಮ್ಮ ಗಮನಕ್ಕೆ ತರಬೇಕು ಎಲ್ಲಿ ಲೋಪದೋಷ ಆಗಿದೆ. ಸೊ ನಾನು ಹೆಮ್ಮೆಯಿಂದ ಹೇಳ್ಬೋದು, ಅಂತ ಯಾವುದೂ ಸಮಸ್ಯೆ ಇಲ್ಲ. ಒಂದೇ ಇಶ್ಯೂ ಆಗ್ತಾಯಿದೆ, ಅದು ತಕ್ಷಣ ನಮ್ಮಲ್ಲಿ ಒಂದು ರೆಟಿಫಿಕೇಷನ್ ಸಿಸ್ಟಮ್ ಇದೆ. ತಾನೇ ಕಮಾಂಡ್ ರೂಮಲ್ಲಿ ಅವ್ರಿಗೆ ಕರೆಸ್ತೀವಿ ನಾವು, ಯಾಕೆ ನೀವು ಲೇಟಾಗಿ ಹೋಗಿದ್ದೀರಾ. ಸೊ ಕೆಲವು ಸಮಯದಲ್ಲಿ ಟೆಕ್ನಿಕಲ್ ಕಾರಣಕ್ಕೋಸ್ಕರ ಅಥವಾ ಟ್ರಾಫಿಕ್ ಹೆವಿ ಆಗಿದೆ. ಆದರೆ ಅದೆಲ್ಲ ಬಿಟ್ಟರೆ 10 ನಿಮಿಷ ಅಂದರೆ ನಾವು 10 ಮಿನಿಟ್ಸ್, ಲೆಸ್ ದೆನ್ 10 ಮಿನಿಟ್ಸ್ ನಾವು ಕ್ಲೀನ್ ಮಾಡ್ತೀವಿ. ವಿದಿನ್ 10 ಮಿನಿಟ್ಸ್ ನಾವು
ಸಕ್ಷಮ ಇದೆ. ಯಾಕೆಂದರೆ ನಾನು ನಿಮಗೆ ಜಸ್ಟ್ ಹೇಳಿದೆ 250ಗಿಂತ ಜಾಸ್ತಿ ಗಾಡಿ ಇದೆ ನಮ್ಮ ಹತ್ರ. ಅದು ಸ್ಟ್ಯಾಂಡ್ ಬೈ ಇದೆ, ಬರೀ ಇದೇ ಕೆಲಸಕ್ಕೋಸ್ಕರ. ಟ್ರಾಫಿಕ್ ಒತ್ತಡದ 112 ಸ್ಪಾಟಿಗೆ ಬರೋದೇ ಲೇಟ್ ಆಗುತ್ತೆ. ಇಲ್ಲ ಅದಕ್ಕೆ ನಾವು ಅದು ಎಲ್ಲ ಗಮನಕ್ಕಿಟ್ಟು ನಾವು ಪ್ರತಿಯೊಂದು ಕ್ಷೇತ್ರದ ಸ್ಟೇಷನ್ ಲೆಕ್ಕ ಪ್ರಕಾರ ಯಾವ ಏರಿಯಾದಲ್ಲಿ ಜಾಸ್ತಿ ಟೈಮ್ ಹಿಡಿತಾ ಇದೆ ಅಲ್ಲಿ ಎಕ್ಸ್ಟ್ರಾ ಗಾಡಿ ಕೊಟ್ಟಿದ್ದೀವಿ. ಅಂದರೆ ಮೋಟರ್ ಸೈಕಲ್ ಕೊಟ್ಟಿದ್ದೀವಿ. ಓಕೆ. ಸೊ ಮೋಟರ್ ಸೈಕಲ್ ಕೊಟ್ಟಾದಮೇಲೆ ಈಗ ನಮ್ಮದು 320 ಸಂಖ್ಯೆ ಆಗಿದೆ. ಅಂದರೆ ಉದ್ದೇಶ ಒಂದೇ, ನೀವು ಹೇಳೋದು ಟ್ರಾಫಿಕ್ ಕೆಲವು ಕಡೆ ಜಾಸ್ತಿ ಇದೆ, ಕೆಲವು ಏರಿಯಾ ಜಾಸ್ತಿ ಇದೆ. ಸೊ ಈ ಮೋಟರ್ ಸೈಕಲ್ಸ್ ಅವ್ರು ಏನಾಗಿದೆ ಡೇ ಟೈಮಲ್ಲಿ ಕೆಲಸ ಮಾಡೋದು. ಸೊ ನಮ್ಮ ಹತ್ರ ವಿತ್ ರೆಕಾರ್ಡ್ ವಿತ್ ಪ್ರೂಫ್ ಇದೆ ನಮ್ಮ ಡೇಟಾ ಪ್ರಕಾರ ಇಂಥದ್ದು ಸಣ್ಣ ಕ್ರೈಮ್ಸ್ ತುಂಬ ಕಡಿಮೆ ಆಗಿದೆ. ಮತ್ತು ಜನಕ್ಕೆ ಒಂದು ತಕ್ಷಣ ಸ್ಪಂದಿಸಲಿಕ್ಕೆ ಒಂದು ಸಹಾಯ ಆಗ್ತದೆ. ಮತ್ತು ಇದರಲ್ಲಿ ಏನಾಗಿದೆ, ಭಾಳ ನೀವು ಹೇಳೋದು ಕರೆಕ್ಟ್, ಏನಾದ್ರು ಲೋಪದೋಷ ಇದೆ ಅಂದರೆ ತಕ್ಷಣ ಫೀಡ್ಬ್ಯಾಕ್ ಸಿಸ್ಟಮ್ ಇದೆ. 112 ಫೋನ್ ಮಾಡಿದರೆ ನಿಮಗೆ ಲಾಸ್ಟ್ಗೆ ಫೀಡ್ಬ್ಯಾಕ್ ಕೇಳ್ತಾರೆ. ನಿಮಗೆ ಈ ಸೌಲಭ್ಯ ಹೇಗಿತ್ತು, ಏನೋ ಪ್ರಾಬ್ಲಮ್ ಇತ್ತಾ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಸ್ಕೋಪ್ ಇದೆ. ಸೊ ಅದು ಆಟೋಮೆಟಿಕ್ಲಿ ಸರಿ ಆಗ್ತಾಯಿದೆ. ಆದರೂ ನಿಮಗೆ ಗೊತ್ತಿದೆ ಸಿಸ್ಟಮ್ ಇದೆ, ಸಿಸ್ಟಮ್ಗೆ ನಾವು ಆಗಾಗ ಚೆಕ್ ಮಾಡ್ತಾ ಇರಬೇಕು. ಪೊಲೀಸ್ ಠಾಣೆಗಳಲ್ಲಿ ಸಾಮಾನ್ಯವಾಗಿ ಹೋದಾಗ ಕೆಲವು ಕಡೆ, ಎಲ್ಲವೂ ಕಡೆ ಅಲ್ಲ, ಜನಸಾಮಾನ್ಯ ಕೊಡ್ತಕ್ಕಂಥ ದೂರಿನ ಆಧಾರದ ಮೇಲೆ FIR ಮಾಡಬೇಕು ಅಂತನೋ ಅಥವಾ NCR ಮಾಡಬೇಕು ಅಂತನೋ ನಿರ್ಧಾರ ಮಾಡಬೇಕಾದವರು ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇರುತ್ತೆ. ಸರಿ, ದಯವಿಟ್ಟು ಒಂದು FIR ಮಾಡಿ ಸರ್, ದೂರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಸರ್ ಅಂತ ಹೇಳಿದ್ರೆ, ಇದು ಬರಲ್ಲ, NCR ಮಾಡಬೇಕು, ಈ ರೀತಿಯ ಒಂದು ಇದಿರುತ್ತೆ. ಅದು ಯಾವ ರೀತಿಯಲ್ಲಿ ಅದನ್ನು ತಾವು ಹೇಳ್ಬೋದು, ಅರ್ಥೈಸ್ಬೋದು? ಈಗ ನಾವು ನೀವು ಹೇಳೋದು ಕರೆಕ್ಟ್. ಇದು ಸ್ವಲ್ಪ ಒಂದು ಕಾಮನ್ ಪ್ರಾಬ್ಲಮ್ ಇತ್ತು, ಎಲ್ಲ ಕಡೆ ಇದೆ, ನಮ್ಮಲ್ಲಿ ಇಲ್ಲ. ಬಟ್ ಇದಕ್ಕೆ ಸೊಲ್ಯೂಷನ್ ಕೂಡ ಇದೆ. ಮತ್ತು ನಾವು ನಮ್ಮ ಕ್ರೈಮ್ ಮೀಟಿಂಗ್ಸಲ್ಲಿ ಹೇಳ್ತಾ ಇದ್ದೀವಿ. ಅದರಲ್ಲಿ ಏನಾಗಿದೆ, ಜನ ಯಾವುದು ತೊಂದರೆ ಆಗಿದೆ, ಸೆಕ್ಷನ್ಸ್ ಇದೆ, ಆ ಸೆಕ್ಷನ್ ಪ್ರಕಾರ ಇದ್ದರೆ FIR ಮಾಡಲೇಬೇಕು. ಕೆಲವು ಸೆಕ್ಷನ್ಸ್ FIR ಆಗಲ್ಲ. ಸೊ NCR ಮಾಡಬೇಕು, ಕೋರ್ಟ್ ಪರ್ಮಿಷನ್ ತೊಗೊಂಡು FIR ಮಾಡಬೇಕು. ಇನ್ನೊಂದು ಇದೆ, ಪ್ರೈವೇಟ್ ಕಂಪ್ಲೇಂಟ್ ಬರ್ತದೆ ಥ್ರೂ ಕೋರ್ಟ್. ಸೊ ಅದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಇದು ಏನಾದರೂ ಸ್ಟೇಷನ್ ಗಮನಕ್ಕೆ ಬಂತಿತ್ತು ಮುಂಚೆ, ಸ್ಟೇಷನ್ ಅವರು ನಿರಾಕರಿಸಿದ ಮೇಲೆ ಕೋರ್ಟ್ಗೆ ಹೋಗಿದಾರ, ಅಂಥರ ಮೇಲೆ ನಾವು ನಮ್ಮ ಅಧಿಕಾರಿಯವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಅಂದರೆ ಅದು ಯಾಕೆ ಆ ಥರ ಆಯಿತು, ಇದು ತಪ್ಪು. ಸ್ಟೇಷನ್ಗೆ ಬಂದಿದ್ದರೆ ಸ್ಟೇಷನಲ್ಲಿ ಸೊಲ್ಯೂಷನ್ ಆಗಬೇಕಾಗಿತ್ತು. ಬೇರೆ ಕಡೆ ಅಥವಾ ಹಿರಿಯ ಅಧಿಕಾರಿ ಹತ್ರ ಹೋಗಿ ಮತ್ತೆ ಕೇಸ್ ರಿಜಿಸ್ಟರ್ ಆಯ್ತಂದರೆ, ಸೊ ದಿಸ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್. ಇದರ ಬಗ್ಗೆ ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಬಟ್ ನನ್ನ ಗಮನ ಪ್ರಕಾರ ಇದು ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇನ್ನೂ ಕೆಲವು ಕಡೆ ಸಮಸ್ಯೆ ಇದ್ದರೆ ಖಂಡಿತ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಆಮೇಲೆ ಇನ್ನೊಂದು, ಯಾರೇ ಆಗಲಿ ಪೊಲೀಸರು ಕೂಡ ಮನುಷ್ಯರೇ. ಅವರು ಸಂಚಾರಿ ಪೊಲೀಸರು ಬಾಡಿ ಕ್ಯಾಮ್ರಾ ಹಾಕ್ಕೊಂಡು ರಾತ್ರಿ ಗಸ್ತಲ್ಲಿ ಇರಬೇಕಾದ್ರೆ ನಮ್ಮ ಕನ್ನಡಿಗರಂತೂ ಆ ಥರ ಮಾಡಲಿಕ್ಕಿಲ್ಲ. ಎಲ್ಲ ಹೊರ ರಾಜ್ಯವ್ರು ಬಂದು ಅವಾಚ್ಯವಾಗಿ ಬೈಯೋದು, ಶರ್ಟ್ ಹಿಡಿಯೋದು, ಹೊಡೆಯೋಕ್ಕೆ ಹೋಗೋದು, ಅಸಾಲ್ಟ್ ಮಾಡೋದು, ಅದನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಅದನ್ನು ಎಕ್ಸ್ಟ್ರಾರ್ಡನರಿ ಕೊಟ್ಟಿರ್ತಾರೆ ನಾವು ಸಂಚಾರಿ ಪೊಲೀಸರಿಗೆ, ಅದು ಗೊತ್ತಿಲ್ಲ, ಅಥವಾ ಲ್ಯಾಂಡ್ ಆರ್ಡರ್ಗೆ. ಇದನ್ನು ಆ ಕ್ಷಣಕ್ಕೆ ಅಂಥ ಪ್ರಕರಣಗಳು, ಅಂಥ ವಿಚಾರಗಳು DCP ಅವ್ರ ಗಮನಕ್ಕೋ ACP ಅವ್ರ ಗಮನಕ್ಕೋ ತಮ್ಮ ಗಮನಕ್ಕೋ ಬಂದಾಗ ತಕ್ಷಣಕ್ಕೆ ಅದು ಏನು ಕ್ರಮ ತಗೊಳ್ಬೇಕಾಗತ್ತೆ ಅವ್ರನ್ನ? ಇದು ಯಾಕೆಂದರೆ ಸೋಷಿಯಲ್ ಮೀಡಿಯಾ ಓಡಾಡ್ತಿರ್ಬೇಕಾದ್ರೆ ಜನ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ನೀವು ನೋಡಿರ್ಬೋದು, ಈಗ ಯಾವುದು ಸೋಷಿಯಲ್ ಮೀಡಿಯಾ ಇದರಲ್ಲಿ 2 ಭಾಗ ಇದೆ. ಒಂದು, ಏನಾದರೂ ಇನ್ಸಿಡೆಂಟ್ ಆದ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಕೆಲವು ಟೈಮ್ ಇರ್ಬೋದು ಅಲ್ಲಿ ಜನ ಜಾಸ್ತಿ ಇದ್ದಾರೆ, ನಮ್ಮವ್ರು ಕಡಿಮೆ ಇದೆ, ಏನು ಮಾಡ್ಲಿಕ್ಕೆ ಆಗ್ತದೆ. ಬಟ್ ಕೇಸ್ ಆಗ್ತಾಯಿದೆ ತಕ್ಷಣ ಕೇಸ್ ಲಾ ಆ್ಯಂಡ್ ಆರ್ಡರ್ ಗೆಟ್ ಕನ್ವರ್ಟ್ ಆಗ್ತದೆ. ಟ್ರಾಫಿಕ್ ಕೇಸಲ್ಲಿ ಈ ಥರ, ಇದು ರೋಡ್ ರೇಜ್ ಬಗ್ಗೆ ನೀವು ಹೇಳ್ತಿರೋದು. ಸೊ ರೋಡ್ ರೇಜ್ದು ಕೇಸ್ ಏನಾಗ್ತದೆ, ಫಸ್ಟ್ ಟ್ರಾಫಿಕ್ ಸಮಸ್ಯೆಯಿಂದ ಆಗಿ ಅಕಸ್ಮಾತ್ ನಮ್ಮ ಸಿಬ್ಬಂದಿ ಅಥವಾ ಅಧಿಕಾರಿಯವ್ರ ಮೇಲೆ ಏನೋ ಸಮಸ್ಯೆ ಆದರೆ ಕ್ರಮ, ಸುಮಾರು ಹಲವಾರು ಕೇಸಸ್ ಆ ಥರ ಆಗಿದೆ. ಮತ್ತು ನಾವು ತಕ್ಷಣ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾವು ಕೂಡ ಹಾಕ್ತಾಯಿದ್ದೀವಿ. ನೀವು ನೋಡಿರ್ಬೋದು ಇತ್ತೀಚೆಗೆ ತಕ್ಷಣ ಹಾಕ್ತಾಯಿದ್ದೀವಿ. ಅಂದರೆ ಇವರು ಈ ಥರ ಮಾಡಿದರು, ಇದಕ್ಕೆ ಪರಿಣಾಮ ಹಿಂಗಾಯಿತು, ಅದಕ್ಕೆ ನೀವು ಮುಂದಕ್ಕೆ ನೀವು ಬೇರೆಯವ್ರು ಇಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಕೆಲವು ಕಡೆ ಏನಾಗಿದೆ, ಅವ್ರಿಗೆ ಭಯ ಮೂಡಿಸ್ಲಿಕ್ಕೆ ನಾವು ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ. ಒಬ್ಬ ಅಥವಾ ಇಬ್ಬರು ಮಾಡಬಹುದಾದ ಪೊಲೀಸ್ ವ್ಯವಸ್ಥೆಯಲ್ಲಿ ಅಧಿಕಾರ ಮಾಡುವ ತಪ್ಪುಗಳು ಪೊಲೀಸ್ ಸಮೂಹಕ್ಕೆ ಒಂದು ಕಪ್ಪು ಚುಕ್ಕಿ ಆಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಾದಕ ವಸ್ತುಗಳ ವಿಚಾರ ಬಂದಾಗ ಪೊಲೀಸರೇ ಅದನ್ನು ಗೊತ್ತಿದ್ದವ್ರಿಗೆ ಗೊತ್ತಿತ್ತು, ಇಂಥ ಆರೋಪಿಗಳನ್ನು ಗೊತ್ತಿತ್ತು, ಇಂಥವ್ರು ಮಾರಾಟ ಮಾಡೋಕ್ಕೆ ಹೋಗ್ತಾಯಿದ್ರು ಅಂತಕ್ಕಂಥ ವಿಚಾರ ಇದೆಯಲ್ಲ, ಅದು ಈಗ ತಾವು ಹೆಚ್ಚು ಕಡಿಮೆ ಒಂದು 12ರಿಂದ 15 ವಿಕೆಟ್ ಬಿದ್ದಿದೆ ಆ ವಿಚಾರದಲ್ಲಿ, ನನ್ನ ಗಮನಕ್ಕೆ ಬಂದಿರೋ ಹಾಗೆ. ಆದರೆ ಇದನ್ನು ಯಾವ ರೀತಿ ಅವರಿಗೊಂದು ಕಟ್ಟೆಚ್ಚರ ಒಂದು ಸೂಚನೆಯನ್ನು ಕೊಡೋಕ್ಕೆ ಬಯಸ್ತೀರಿ ಅಂತ? ಇದರಲ್ಲಿ ಡ್ರಗ್ಸ್ ಬಗ್ಗೆ ಒಂದು ಬೇರೆ ಚಾಪ್ಟರೇ ಇದೆ, ತುಂಬ ನಾವು ವಿಸ್ತೃತವಾಗಿ ನಾವು ಹೇಳ್ಬೋದು. ಸೊ ಒಂದು ಪಾರ್ಟ್ ನೀವು ಹೇಳಿದರೆ, ಈಗ ನಮ್ಮ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಯವ್ರದ್ದು ಪಾತ್ರ, ಅದು ನಾವು ಡ್ರಗ್ಸ್ ಬಗ್ಗೆನೇ ಝೀರೋ ಟಾಲರೆನ್ಸ್ ಮಾಡುವಾಗ ನಮ್ಮ ಸ್ಟಾಫ್ ಅವರು ಇನ್ವಾಲ್ವ್ ಆಗಿದ್ರೆ ನೀವು ನೋಡಿರ್ಬೋದು ಎಷ್ಟು ದೊಡ್ಡ ಒಂದು ಸಮಸ್ಯೆ ಇದೆ. ಸಮಸ್ಯೆ ಅದಕ್ಕೆ
ಅದೇ ತಕ್ಕಂತೆ ನಾವು ಪರಿಹಾರ ಹುಡುಕಬೇಕು. ಸೊ ಒಂದು ಸ್ಪಷ್ಟಾಗಿ ಮೆಸೇಜ್ ಆಲ್ರೆಡಿ ಹೋಗಿದೆ. ನನ್ನ ಪ್ರಕಾರ ಯಾರು ಈಗ ಧೈರ್ಯ ಮಾರಲ್ಲ ಈ ಥರ ಮಾಡಲಿಕ್ಕೆ, ಮಾಡಿದರೆ ಖಂಡಿತ ಅವ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಇದರಲ್ಲಿ ಮುಖ್ಯವಾಗಿ ನಾವು ಸ್ವಲ್ಪ ಡೀಟೇಲ್ ಆಗಿ ಡ್ರಗ್ಸ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅದು ಅವೇರ್ನೆಸ್ ಕ್ಯಾಂಪೇನ್ ಮುಖಾಂತರ ನಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಮಾಡಿ ಮತ್ತು ನಾವು ಅಲ್ಲಿ ಚೆಕಿಂಗ್ ಮಾಡ್ತಾ ಇದ್ದೀವಿ. ನಾವು ಈಗ ನಾವು ಹೇಳಿದೆಲ್ಲ ನೈಟ್ ರೌಂಡಲ್ಲಿ ಇಲ್ಲಿ ನಾಕಾಬಂದಿ ಮಾಡುವಾಗ ಸುಮಾರು ಇನ್ಫಾರ್ಮೇಷನ್ ನಮಗೆ ಬರ್ತಾಯಿದೆ. ಪ್ಲಸ್ ಕೆಲವು ಫಾರಿನ್ ನ್ಯಾಷನಲ್ಸ್ ಇನ್ವಾಲ್ವ್ ಇದ್ದಾರೆ ಅವ್ರ ಬಗ್ಗೆ. ಸೊ ಇದೆಲ್ಲ ನಾವು ಜಾಲ ಯಾವಾಗ ಡಿಟೇಲಾಗಿ ಪತ್ತೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ನಮಗೆ ಕೆಲವು ಲೂಪ್ಹೋಲ್ಸ್ ಗೊತ್ತಾಗ್ತಾ ಇದೆ. ಎಲ್ಲಿಂದ ಮಾಹಿತಿ ಸೋರಿಕೆ ಆಗ್ತಾಯಿದೆ ಅಥವಾ ಏನಾದರೂ ಲೋಪದೋಷ ಇದೆ ನಮ್ಮಲ್ಲಿ. ಸೊ ಅದು ನೀವು ನೋಡಿ, ನಮ್ಮದು ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಕ್ರೈಮ್ CCB ಅವರು ಪ್ಲಸ್ ಲೋಕಲ್ ಪೊಲೀಸ್ DCPs ಹಂತದಲ್ಲಿ ಅವರು ಸ್ಕ್ವಾಡ್ಸ್ ಮಾಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಿ ಕಳೆದ 5 ತಿಂಗಳು ಅಂದರೆ ನಾವು ಆಲ್ಮೋಸ್ಟ್ 4-5 ತಿಂಗಳಲ್ಲಿ 50 ಕೋಟಿಗಿಂತ ಜಾಸ್ತಿ ನಾವು ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಸೊ ಇದು ಒಳ್ಳೆಯ ಒಂದು ಬೆಳವಣಿಗೆ ಇದೆ. ಇದರಲ್ಲಿ ಟಾಲರೆನ್ಸ್ದು ಬೇರೆಯವ್ರ ಬಗ್ಗೆ ನಾವು ಟಾಲರೇಟ್ ಮಾಡೋದ, ನಮ್ಮವರು ಏನು ತಪ್ಪು ಮಾಡಿದರೆ ಖಂಡಿತ ಅವ್ರ ಬಗ್ಗೆ ನಾವು ಟಾಲರೇಟ್ ಮಾಡೋಲ್ಲ. ಬಟ್ ನನ್ನ ಪ್ರಕಾರ ಎಲ್ಲರೂ ಈಗ ಅವ್ರಿಗೆ ಸ್ಪಷ್ಟ ಮಾಹಿತಿ ಹೋಗಿದೆ. ಅದು ನಮ್ಮವ್ರಿಗಿರಲಿ ಅಥವಾ ಔಟ್ಸೈಡರ್ ಯಾರೋ ಪೆಡ್ಲರ್ಸ್ ಇರಲಿ, ಅವ್ರಿಗೆ ಕೂಡ ಮಾಹಿತಿ ಹೋಗಿದೆ. ಅವ್ರ ಬಗ್ಗೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸೊ ನಮಗೆ ಒಳ್ಳೆ ಸಕ್ಸಸ್ ಸಿಗ್ತಾಯಿದೆ. ಇದು ಯಾಕೆ ಕೇಳಿದೆ ಅಂದರೆ ಸರ್, ಈಗ ಅವ್ರಿಗೆ ಸಸ್ಪೆಂಡ್ ಮಾಡಿರ್ತೀರಿ, ಅದೇ ಶಿಕ್ಷಣ ಅಥವಾ DA ಆಗುತ್ತೆ, ಮತ್ತೇನೋ ಹಂಗಲ್ಲ ಹಿಂಗಂತ ರಿಪೋರ್ಟ್ ಬಂದುಬಿಡುತ್ತೆ, ಫಿನಿಶ್. ಆದರೆ ನಾನು ಇದು ಭಾಳ ಸೀರಿಯಸ್ ಇಶ್ಯೂ ಇದೆಯಲ್ಲ, ಇದರಲ್ಲಿ ಸದ್ಯನೇ ಇಲ್ಲ ಅಥವಾ ಏನು. ಕೆಲವ್ರ ಮೇಲೆ ನಾವು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತಾಯಿದ್ದೀವಿ, ಅರೆಸ್ಟ್ ಮಾಡ್ತೀವಿ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ತೀವಿ. ಯಾಕೆಂದರೆ ಇದು ಒಂದು ಸಮಾಜದಲ್ಲಿ ಒಂದು ದೊಡ್ಡ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆ ನಾವು ಪರಿಹಾರ ಬದಲಾಗಿ ನಾವೇ ಶಾಮೀಲಾಗಿಬಿಟ್ರೆ ಇದು ಭಾಳ ಒಂದು ಸೀರಿಯಸ್ ಇಶ್ಯೂ. ಹೊಸ ಪೊಲೀಸ್ ಠಾಣೆಗಳನ್ನು ತೆರೀತಕ್ಕಂಥದ್ದು ಏನಾದ್ರು ಪ್ಲ್ಯಾನ್ ಇದೆಯಾ ಸರ್? ಹೊಸ ಸಂಚಾರ ಪೊಲೀಸ್ ಠಾಣೆಗಳು ವಿಶೇಷವಾಗಿ, ಯಾಕಂದರೆ ಅದೇ ಬೇಕಾಗಿರೋದು ಜನಕ್ಕೆ. ಕರೆಕ್ಟ್. ಅದು ನಾನು ಹೇಳಿದಲ್ಲ, ಅದು ನಮ್ಮ ಕ್ರೈಮ್ ಫಿಗರ್ಸ್ ನೋಡಿ, ಡೆನ್ಸಿಟಿ ಆಫ್ ವೆಹಿಕಲ್ಸ್ ನೋಡಿ, ಮತ್ತು ಆಯಾ ಏರಿಯಾ ಏನು ಹೆಚ್ಚಾಗ್ತಾಯಿದೆ ಅದು ನೋಡ್ಕೊಂಡು ನಾವು ಮಾಡ್ತೀವಿ. ಸದ್ಯಕ್ಕೆ ಯಾವುದೂ ಇಲ್ಲ. ಬಟ್ ನಮ್ಮ ಇದು ಲಾ ಆ್ಯಂಡ್ ಆರ್ಡರ್ ಇರಲಿ ಅಥವಾ ಟ್ರಾಫಿಕ್ ಇರಲಿ, ಅದರ ಬಗ್ಗೆ ಜನ ಕೆಲವರು ಡಿಮ್ಯಾಂಡ್ ಮಾಡ್ತಾರೆ, ಇಲ್ಲ ಈ ಏರಿಯಾ ಕೂಡ ನಮಗೆ ಸಿಟಿಯಲ್ಲಿ ಸೇರಬೇಕು ಅಂತ. ಸೊ ಅಂತ ಇದ್ದರೆ ನಮ್ಮ ಆಫೀಸರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ, ಗೃಹ ಇಲಾಖೆ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ, ನಮ್ಮ DG ಮತ್ತು ಹೋಮ್ ಮಿನಿಸ್ಟರ್ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಖಂಡಿತ ಮಾಡ್ತೀವಿ. ಸದ್ಯಕ್ಕೆ ಇಮಿಡಿಯೇಟ್ ಯಾವುದೂ ಇಲ್ಲ. ಸರ್, ಪೊಲೀಸರು ಎಲ್ಲರಿಗೂ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ಕೊಳ್ತೀರಾ? ಇಲ್ಲ, ಅದು ಪೊಲೀಸ ಅಲ್ಲ, ಯಾರಿಗೆ ಇಲ್ಲ. ಪೊಲೀಸ್ ಏನೋ ಬೇರೆ ಅಲ್ಲ. ಬಟ್ ಒಂದು ಇದೆ, ಅಂದರೆ ನಮ್ಮ ಹತ್ರ ಯಾರು ಬರ್ತಾರೆ, ಬಂದರೆ ಸ್ಟೇಷನ್, ಅಂದರೆ ನಮ್ಮ ಭಾಳ ಯುನೀಕ್ ಡಿಪಾರ್ಟ್ಮೆಂಟ್ ಇದೆ. ಯಾವುದು ಸಮಸ್ಯೆ ಇದ್ದರೆ ಸ್ಟೇಷನ್ಗೆ ಹೋಗಲೇಬೇಕು. FIR ರಿಜಿಸ್ಟರ್ ಆಗ್ತದೆ ಎಲ್ಲಿ? ಸ್ಟೇಷನಲ್ಲಿ. ನೀವು ಹೇಳಿದ್ರೆ NC ಪೆಟಿಷನ್ ಯಾವುದು ಇದ್ದರೆ ಸ್ಟೇಷನಲ್ಲಿ. ಸೊ ಸ್ಟೇಷನ್ ಅವರು ಕರೆಕ್ಟಾಗಿ ಕೆಲಸ ಮಾಡಿಬಿಟ್ರೆ ಜನಕ್ಕೆ ಏನು ಸಮಸ್ಯೆನೇ ಇರಲ್ಲ. ಹೌದಲ್ಲ? ಜನಕ್ಕೆ ಸಮಸ್ಯೆ ಇಲ್ಲ ಅಂದರೆ ಆಟೋಮೆಟಿಕ್ ನಮ್ಮದು ಸರ್ವಿಸ್ ಒಳ್ಳೆಯದಾಯಿತು. ಸರ್, ಈಗ ಈ ಡಿಸಿಪ್ಲಿನ್ ಅನ್ನೋದು ಇನ್ನೂ ಇದೆ ಅಂತ ಒಪ್ಕೊಳ್ತೀರಾ ಅಥವಾ ಇಲ್ವಾ? ಯಾವುದಲ್ಲಿ? ಪೊಲೀಸಲ್ಲಿ? ಹೌದು. ಪೊಲೀಸವರು ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ಡಿಸಿಪ್ಲಿನ್ ಫೋರ್ಸ್ ಇದೆ. ಅದರಲ್ಲಿ ಕೆಲವರು ಡಿಸಿಪ್ಲಿನ್ ಮುರಿದು ಮಾತಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಕ್ರಮ ಆಗುತ್ತೆ. ಅದು ನಮ್ಮ ಇಲಾಖೆ ಮಾತ್ರಲ್ಲ, ನಮ್ಮ ಇಲಾಖೆದು ಒಂದು ಡಿಸಿಪ್ಲಿನ್. ಯಾಕೆ ನಮಗೆ ಯೂನಿಫಾರ್ಮ್ ನಾವು ಹಾಕ್ತೀವಿ? ಯಾಕೆಂದರೆ ಅದು ಡಿಸಿಪ್ಲಿನ್ ಫೋರ್ಸ್ ಇದೆ. ಶಿಸ್ತಿನಿಂದ ಒಂದು ತುಂಬ ಬೇರೆ ಯಾವ ಇಲಾಖೆಯಲ್ಲಿ ಈ ಥರ ಇಲ್ಲ. ಸೊ ನ್ಯಾಚುರಲ್ ಆಗಿ ಶಿಸ್ತಿನ ಪಾಲನೆ ಮಾಡಬೇಕು, ಡಿಸಿಪ್ಲಿನ್ ಫಾಲೋ ಮಾಡಬೇಕು. ಯಾರು ಫಾಲೋ ಮಾಡಲಿಕ್ಕೆ ದಟ್ ಈಸ್ ನಾಟ್ ಫಿಟ್ ಟು ಬಿ ಅ ಪೊಲೀಸ್ ಮ್ಯಾನ್. ಅವರು ಪೊಲೀಸಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲ ಅಂದರೆ ಅವರು ನಾವು ಯಾಕೆ ಬಂದಿದ್ದೀವಿ, ಯಾಕೆ ನಾವು ಒಂದು ಪ್ರಮಾಣ ತೊಗೊಂಡು ಬಂದಿದ್ದೀವಿ ಸಂವಿಧಾನ, ದಟ್ ನಾವು ಎಲ್ಲರೂ ನೋಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡ್ತೀವಿ. ಸೊ ಅದ್ರ ಬಗ್ಗೆ ನಾವು ಕರೆಕ್ಟಿವ್ ಮೆಷರ್ಸ್ ತಗೊಂಡು. ನೀವು ನಿಮ್ಮ ಇಷ್ಟು ವರ್ಷ ಸೇವಾವಧಿಯಲ್ಲಿ ಕಂಡಿರ್ತಕ್ಕಂಥ ಒಂದು ಕನಸು ಏನೇ ಆಗಿರ್ಬೋದು, ಅದು ನನಸಾಗಿದೆ ಅಂತಕ್ಕಂಥದ್ದು ಇದ್ದರೆ ಅದು ಹೇಳ್ಬೋದಾ? ಇಲ್ಲ, ಅದು ಡೈಲಿ ನಮಗೆ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ. ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಿದೆ, ಅದೂ ಒಂದು ಲರ್ನಿಂಗ್. ಕೆಲವು ವಿಷಯ ನೀವು ಕೇಳಿದರೆ ಅದು ನನ್ನ ಗಮನಕ್ಕೆ ಬರ್ತಾ ಇದೆ, ಈಗ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ. ಸೊ ಡೈಲಿ ಒಂದು ಲರ್ನಿಂಗ್ ಎಕ್ಸಸೈಸ್. ನಾವು ಇದು ಮಾಡಿದ್ದೀವಿ, ಇದು ಬೆಸ್ಟ್ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ನಂದು ಮೊದಲೇಯಿಂದ ನಮ್ಮದು ಪ್ರೊಬೇಷನ್ ಡೇಸಿಂದ SP, DIG, IG, ADG ಡೇಸ್ ಯಾವಾಗ ಎಲ್ಲಿ ಕೆಲಸ ಮಾಡಿದ್ದೀವಿ, ನಾವು ದಿನನಿತ್ಯ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ನಾವು ಇಂಪ್ರೂವ್ ಮಾಡಲಿಕ್ಕೆ ನೋಡ್ತಿರ್ತೀವಿ. ಸೊ ನಾವು ಏನು ಮುಂದೆ ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇರ್ತೀವಿ, ದಟ್ ಈಸ್ ಥ್ರೂ ಲರ್ನಿಂಗ್. ಅಂದರೆ ಇಂಥದ್ದು ಅಂತ ಏನಿಲ್ಲ. ಇಲ್ಲ,
ಎಲ್ಲ ಯಾರು ನನಗೆ ಸೀನಿಯರ್ ಇರಲಿ ಜೂನಿಯರ್ ಇರಲಿ ಅವ್ರು ಯಾರು ಏನು ಹೇಳಿದರೆ ಇಲ್ಲ ಈ ಥರ ಆಗಬೇಕು ಅಥವಾ ನಾವು ಭಾಳ ಸೀರಿಯಸ್ ಆಗಿ ಅವ್ರು ಗಮನಿಟ್ಟು ಅದರ ಬಗ್ಗೆ ಇಂಪ್ರೂವ್. ಯಾಕೆಂದರೆ ಇದು ಒಂದು ಇಲಾಖೆ, ಇದು ಟೀಮ್ ವರ್ಕ್ ಇದೆ. ಜೂನಿಯರ್ ಆಫೀಸರ್ ಇರಲಿ ಅಥವಾ ಸೀನಿಯರ್ ಆಫೀಸರ್ ಇರಲಿ, ನಮ್ಮ ಇಲ್ಲಿ ಮೇಲಾಧಿಕಾರಿಯವರು ಇರಲಿ, ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟು ಟಾಪ್ ಮೋಸ್ಟ್ ಜನ ಅವರೆಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಂದು 29 ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ರೀತಿ ನಮಗಿಂತ ಜಾಸ್ತಿ ನಮ್ಮ ಸೀನಿಯರ್ಸ್ಗೆ ಇದೆ. ಅವ್ರು ಖಂಡಿತ ಏನಾದರೂ ನೋಡಿರ್ಬೋದು. ಸೊ ಅವ್ರು ಏನೋ ಸಲಹೆ ಸೂಚನೆ ಕೊಡ್ತಾರೆ, ಅದೇ ರೀತಿ ನಾವು ನಮ್ಮ ಲೋವರ್ ಡೌನ್ ಕೊಡ್ತೀವಿ. ಸೊ ಇಂಥದ್ದು ಆಗಿದೆ, ಇನ್ನು ಮುಂದೆ ಅದರ ಬಗ್ಗೆ ಏನು ಯೋಚನೆ ಮಾಡಿ ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ ಯಾರು ಪೊಲೀಸ್ ಆಫೀಸರ್ ತಲೆಯಲ್ಲಿ ಯಾವ ಥರ ಹೋಗಿದೆ ಅದು ತಪ್ಪು. ಯಾಕೆಂದರೆ ಇದು ದಿನನಿತ್ಯ ನಾವು ಚೇಂಜ್ ಮಾಡಬೇಕು. ಇಷ್ಟು ವರ್ಷಗಳ ಸೇವೆಯಲ್ಲಿ ಇಲ್ಲಿಯವರೆಗೆ ಒಂದು ಸಮಾಧಾನ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ ಅಥವಾ ಒಂದು ಜಿಲ್ಲೆ ಅಥವಾ ಒಂದು ಪ್ಲೇಸ್ ಏನಾರು ಯಾವುದಿರ್ಬೋದು ಸರ್? ಒಂದು ಸಮಾಧಾನ ಏನಾಗಿದೆ, ನಾನು ಕರ್ನಾಟಕ ಕೇಡರ್ಲಿ ಬಂದಿದ್ದೀನಿ. ಕರ್ನಾಟಕ ಕೇಡರ್ ಯಾಕೆಂದ್ರೆ ಮೂಲತಃ ನಾವು ಇಲ್ಲಿಯವರಲ್ಲ. ಇಲ್ಲಿ ಬಂದ ಮೇಲೆ ನ್ಯಾಚುರಲ್ ಆಗಿ ಇದು ನಮ್ಮದು ಹೋಮ್ ಸ್ಟೇಟ್ ಇರಲಿಲ್ಲ. ಬಂದು ಬರುವಾಗ 29 ವರ್ಷ ನಾನು ಇಲ್ಲೇ ಕೆಲಸ ಮಾಡಿ ಈಗ ನನಗೆ ಅದೇ ಒಂದು ಭಾಳ ಒಂದು ದೊಡ್ಡ ಭಾಗ್ಯ ಅಂದರೆ ಕರ್ನಾಟಕದ ಬಂದಿದ್ದೀವಿ ನಾವು. ಇಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾನು ಚಾಲೆಂಜ್ ಆಗಿ ಹೇಳ್ಬೋದು, ನಿಮ್ಗಿಂತನೂ ಜಾಸ್ತಿ ನನಗೆ ಕರ್ನಾಟಕದ ಎಂಟೈರ್ ಸ್ಟೇಟ್ ಬಗ್ಗೆ ಮಾಹಿತಿ ಇದೆ. ಆಯಿತಾ? ಯಾಕೆಂದರೆ ನಾವು ಕರಾವಳಿ ಭಾಗದಲ್ಲಿ ಇರಲಿ, ಮಲೆನಾಡಲ್ಲಿ ಇರಲಿ, ಗುಡ್ಡದ ಕೂರ್ಗಲ್ಲಿ ಇರಲಿ ಅಥವಾ ನಾರ್ತ್ ಕರ್ನಾಟಕ ಇರಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ, ಬೇರೆ ಬೇರೆ ಹುದ್ದೆಯಲ್ಲಿ. ಸೊ ಇದು ಒಂದು ನನಗೆ ಭಾಳ ಒಂದು ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಎಂಟೈರ್ ಸ್ಟೇಟ್, ಒಂದು ಹೊಸ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮತ್ತು ಅದೇ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಸೊ ಅದು ಇದೇ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಈಗ ಕೊನೆಗೆ ನಾನು ಒಂದು ಇಷ್ಟು ಇಂಪಾರ್ಟೆಂಟ್ ಪೋಸ್ಟಲ್ಲಿ ನಾನು ಇದ್ದೀನಿ. ಇದು ನನಗೆ ಒಂದು ತುಂಬ ಒಂದು ಖುಷಿದ ವಿಷಯ ಇದೆ. ಜೊತೆಗೆ ನನ್ನ ಹೆಗಲ ಮೇಲೆ ಇನ್ನೂ ಜಾಸ್ತಿ ಜವಾಬ್ದಾರಿ ಇದೆ. ಸೊ ಆ ನಿಭಾಯಿಸಲಿಕ್ಕೆ ನನಗೆ ಏನು ಎಕ್ಸ್ಪೀರಿಯನ್ಸ್ ಇದೆ ಇದು ತುಂಬ ಹೆಲ್ಪ್ ಆಗ್ತಾಯಿದೆ. ನನ್ನ ರಾಜ್ಯದಲ್ಲಿ ಸಾಕಷ್ಟು ಮಾಹಿತಿ ನಿಮಗಿದೆ ಅಂತ ಹೇಳಿದ್ರೆ ಒಪ್ಕೊಳ್ತೀನಿ, ಅದ್ರ ಬಗ್ಗೆ ನಾನೇನು ಆಕ್ಷೇಪಣೆ ಇಲ್ಲ. ಆದರೆ ನೀವು ಆರಂಭದಲ್ಲಿ ಕರ್ನಾಟಕಕ್ಕೆ ಹೆಜ್ಜೆ ಇಟ್ಟ ಸಂದರ್ಭದಲ್ಲಿ ನಿಮಗೆ ಕನ್ನಡ ಸ್ಪಷ್ಟವಾಗಿ ಬರ್ತಾ ಇತ್ತಾ ಸರ್? ಸಾಧ್ಯನೇ ಇಲ್ಲ. ಅದು ನಾವು ಇಲ್ಲಿ ಬಂದ ಮೇಲೆ ಕಲಿಬೇಕು. ಮತ್ತು 10ನೇ ಸ್ಟ್ಯಾಂಡರ್ಡ್ದು ಕನ್ನಡ ನಾವು ಪಾಸ್ ಆಗಬೇಕು. ಹೌದು, ಇಲ್ಲಾಂದರೆ ಫಸ್ಟ್ ಪ್ರಮೋಷನೇ ಸಿಗಲ್ಲ. ಹೌದು, ಅದು ಗೊತ್ತು. ಸೊ ಅದು ತುಂಬ ಕಷ್ಟದ ಕೆಲಸ ಇತ್ತು. ಹೌದು, ಆದರೆ ನಾವು ಅನಿವಾರ್ಯ ಇದೆ, ಮಾಡಬೇಕು, ಮಾಡಿದ್ದೀನಿ, ಮಾಡ್ಕೊಂಡು ಬಂದಿದ್ದೀನಿ. ಪೊಲೀಸರು ಅವರ ಆರೋಗ್ಯ ಕಾಪಾಡಿಕೊಳ್ಳೋದು ಅದೂ ಒಂದು ಕೂಡ ಇವತ್ತಿನ ವ್ಯವಸ್ಥೆಯಲ್ಲೂ ದೊಡ್ಡ ಚಾಲೆಂಜ್ ಆಗಿದೆ. ಅವರ ದಿನಚರಿ ಬಿಡಿ ಅದು ಹೇಳೋಕ್ಕಾಗಲ್ಲ. ಬಟ್ ಆ ನಿಟ್ಟಿನಲ್ಲೂ ಸರ್ಕಾರ ಆಗಲಿ ಇಲಾಖೆ ಆಗಲಿ ಗಮನಿಸಬೇಕಾಗುತ್ತಲ್ಲ ಸರ್? ಅಲ್ಲಿ ಖಂಡಿತ ಇದರ ಬಗ್ಗೆ ಸರ್ಕಾರವು ಗಮನಿಸ್ತಾರೆ. ನಮ್ಮ ಹಿರಿಯ ಅಧಿಕಾರಿ ಅವರಿಗೆ ನಾವು ಎಲ್ಲ ಕೊಟ್ಟಿದ್ದೀವಿ ಗುರಿ. ಪ್ರತಿಯೊಂದು ಯೂನಿಟ್ಸಲ್ಲಿ, ಬರೀ ನಮ್ಮ ಸಿಟಿ ಪೊಲೀಸ್ ಅಲ್ಲ, ಇಡೀ ಸ್ಟೇಟ್ ಪೊಲೀಸಲ್ಲಿ ಇದರ ಬಗ್ಗೆ ತುಂಬ ಗಮನಿಟ್ಟು ನಮ್ಮಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಇದೆ. ಮತ್ತು ಎಲ್ಲಿ ಸಾಧ್ಯ ಇದೆ ನಾವು ಅವ್ರಿಗೆ ರೆಸ್ಟ್ ಕೊಡ್ತೀವಿ. ವೀಕ್ಲಿ ಆಫ್ ಸಿಸ್ಟಮ್ ಇದೆ. ಪ್ಲಸ್ ಡೈಲಿ ಅವ್ರದ್ದು ಕೆಲಸದಲ್ಲಿ ಅವರು ಪರ್ಸ್ನಲ್ ಲೈಫಲ್ಲಿ ಕೂಡ ಅವರು ಏನೇನು ಎಕ್ಸಸೈಸ್ ಇದೆ ಅದೆಲ್ಲ ಮಾಡಬೇಕು. ಜೊತೆಗೆ ಮೆಡಿಕಲ್ ಫೆಸಿಲಿಟೀಸ್ ನಾವು ಕೊಡ್ತಾಯಿದ್ದೀವಿ. ಮೆಡಿಕಲ್ ಫೆಸಿಲಿಟೀಸಲ್ಲಿ ಎಲ್ಲರದ್ದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಅದು ಎಷ್ಟು ಮಟ್ಟಿಗೆ ಖರ್ಚಾಗ್ತದೆ ಅವರು ಅಡ್ಮಿಟ್ ಆದರೆ ಅಂದರೆ ನಮ್ಮ ಸರ್ಕಾರ ವತಿಯಿಂದ ಇನ್ಶೂರೆನ್ಸ್ ಸ್ಕೀಮ್ ಇದೆ. ಪ್ಲಸ್ ಅವ್ರಿಗೆ ಆಗಾಗ ಮೆಡಿಕಲ್ ಬಗ್ಗೆ ಇದೆ ಆರೋಗ್ಯ, ಅದೇ ಇನ್ಶೂರೆನ್ಸ್ಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಇದೆ. ಅದು ಎಂಟೈರ್ ಸ್ಟೇಟಲ್ಲಿ ಸಿಟಿ ಹೋಲಿಸಿದ್ರೆ ಎಂಟೈರ್ ಸಿಟಿಯಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಆ ಸ್ಕೀಮಲ್ಲಿದ್ದಾನೆ. ಸೊ ಸುಮಾರು ಹಲವಾರು ಮತ್ತು ಹೌಸಿಂಗ್ ಸ್ಕೀಮ್ ಇದೆ. ಬೇರೆ ಅವ್ರಿಗೆ ಮಕ್ಕಳವ್ರಿಗೆ ಎಜುಕೇಷನ್ ಬಗ್ಗೆ ಬೆನಿವಲ್ ಫಂಡಿಂದ ನಾವು ದುಡ್ಡು ಕೊಡ್ತೀವಿ. ಅವ್ರಿಗೆ ಯಾವುದು ಒಂದು ಸಮಸ್ಯೆ ಆಗಬಾರ್ದು ಅಂಥದ್ದು ನೋಡ್ತೀವಿ. ಸೊ ಈ ಅವ್ರ ಮೇಲೆ ಕೂಡ ಪರ್ಸ್ನಲ್ಲಾಗಿ ಜವಾಬ್ದಾರಿ ಇದೆ ಇಂಪ್ರೂವ್ಮೆಂಟ್ ಆಗ. ಯಾಕೆಂದರೆ ಕೆಲಸ ಬೇರೆ ಟೈಪ್ ಇದೆ. ನಾವು ಅದೇ ಮತ್ತು ನಾವು ಆಗಾಗ ಹೇಳ್ತಾ ಇದ್ದೀವಿ, ಇದು ಯಾರು ಫೋರ್ಸ್ ಆಗಿ ನಮಗೆ ಇಲ್ಲಿ ಕಲಿಸಿಲ್ಲ ಅಥವಾ ನಾವು ಬಂದಿಲ್ಲ. ನಾವು ನಮ್ಮ ಸ್ವತಃ ಇಚ್ಛೆಯಿಂದ ಬಂದಿದ್ದೀವಿ. ಬಂದ ಮೇಲೆ ನಾವು ಯಾವ ರೀತಿ ಹೆಲ್ತ್ ಕಾಪಾಡಬೇಕು ನಾವು ಕೂಡ ಯೋಚನೆ ಮಾಡಬೇಕು. ನಮಗೆ 24 hours ಕೆಲಸ ಇದೆ ಆ ಥರ ಇಲ್ಲ. ಅದರಲ್ಲಿ ಡಯಟ್ ಕಂಟ್ರೋಲ್ ಕೂಡ ಒಂದು ಇಂಪಾರ್ಟೆಂಟ್ ಇದೆ. ನಾವು ಬೇರೆ ಅಭ್ಯಾಸ ಇರಬಾರ್ದು, ಚಟ ಇರಬಾರ್ದು. ಸೊ ಅದೆಲ್ಲ ಸೇರಿ ಅದು ದಟ್ ಈಸ್ ಅ ಪರ್ಸ್ನಲ್ ಟೇಕ್. ಸರ್ಕಾರದ ಮಾಡ್ತಾರೆ. ನೀವು ನಮ್ಮ ಸಿಬ್ಬಂದಿ, ನಮ್ಮ ಆಫೀಸರ್ಸ್ ಕೂಡ ಪರ್ಸ್ನಲ್ಲಾಗಿ ನೋಡ್ಕೊಳ್ಬೇಕು. ತಾವು ಆಸೆಪಟ್ಟು ಏನಾದ್ರು ಯೂನಿಫಾರ್ಮ್ ಹಾಕ್ಕೊಳ್ಬೇಕು ಅಂತ ಬಂದವರು ಮಾಡ್ತಾಯಿದ್ರಿ.
ಆ ಯೂನಿಫಾರ್ಮ್ ಹಾಕ್ಕೊಂಡಿರ್ತಕ್ಕಂಥ ಅವಧಿಯಲ್ಲಿ ಎರಡೂ ಇರುತ್ತೆ, ಸಂತೋಷ, ದುಃಖ, ನೋವು, ನಲಿವು ಎಲ್ಲ ಇರುತ್ತೆ. ಈ ಡಿಪಾರ್ಟ್ಮೆಂಟಿಗೆ ಬಂದ್ಬಿಟ್ನಲ್ಲ, ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಆ ನೋವು ಬಂದಿರತಕ್ಕಂಥ ಸಂದರ್ಭಗಳು ಇನ್ನೇನು ಇದಾವೆ. ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮಗೆ ಕೊಟ್ಟಿರ್ಬೋದು ಪರಮಾತ್ಮ, ಆದರೆ ಆ ಥರ ನೋವು ಬಂದಿರತಕ್ಕಂಥ ಸಂದರ್ಭಗಳು ಅದು ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಇರಲಿ ಅಥವಾ ಕೆಲಸದಲ್ಲಿ, ಪ್ರತಿಯೊಂದು ಒಂದು ಪ್ರೊಫೆಷನಲ್ಲಿ ನಾವು ಹೇಳ್ಬೋದು ಇದು ಒಂದು ಚಾಲೆಂಜ್ ಇರ್ತದೆ. ಅದನ್ನು ನಾವು ಚಾಲೆಂಜ್ ಅಂತ ಹೇಳ್ತೀವಿ. ಎಸ್. ಸೊ ಆ ಚಾಲೆಂಜ್ಗೆ ನಾವು ಪಾಸಿಟಿವ್ ಆಗಿ ತೊಗೊಂಡ್ರೆ ಖಂಡಿತ ಸೊಲ್ಯೂಷನ್ ಬರ್ತದೆ. ಇಲ್ಲಾಂದರೆ ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದರೆ ಅಲ್ಲಿನೂ ಸಮಸ್ಯೆ ಇದೆ. ಸೊ ಎಲ್ಲಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ತಕ್ಕಂತೆ ನಾವು ಸೊಲ್ಯೂಷನ್ ಹುಡುಕಿದ್ರೆ ಪಾಸಿಟಿವಿಟಿ ಇರ್ತದೆ. ಸರಿ, ತಮ್ಮ ಈ ಸೇವಾವಧಿಯಲ್ಲಿ ಒಂದು ಒಳ್ಳೆ ಜೀವ ಉಳಿಸಿದ್ದಪ್ಪ, ಅಪ್ಪ ಇವತ್ತು ಸಾರ್ಥಕ ಆಯಿತು, ಒಂದು ದೊಡ್ಡ ಕೆಲಸ ಮಾಡಿದೆ ಅಂತಕ್ಕಂಥದ್ದು ಯಾವುದಾದ್ರು ನೆನಪುಗಳು ಸರ್ ತಮ್ಮ ಮುಂದೆ ತಾವು ಆರಂಭ ಮಾಡಿದಾಗಿಂದ? ಅಲ್ಲ, ನಾನು ತುಂಬ ಕಷ್ಟ, ಯಾಕೆಂದರೆ ಇದು ತುಂಬ ದೊಡ್ಡ ಒಂದು ಇದು. ಸೊ ಒಂದೆಡೆ ಇರಿದ್ರೆ ಅದು ತಪ್ಪಾಗುತ್ತೆ. ಹಲವಾರು ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಆಗಿ ಸಾಲ್ವ್ ಆಗಿದೆ, ಜನಕ್ಕೆ ಖುಷಿ ತಂದಿದೆ. ಅದು ನಾವು ಒಂದೇ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಬಟ್ ಓವರಾಲ್ ಯಾವ ಜಿಲ್ಲೆಯಲ್ಲಿ ನಾನು SP ಆಗಿ ಕೆಲಸ ಮಾಡಿದ್ದೀನಿ, ಯಾವ ರೇಂಜಲ್ಲಿ ಕೆಲಸ ಮಾಡಿದ್ದೀನಿ, ಯಾವ ಸಿಟಿಯಲ್ಲಿ ಮಾಡಿದ್ದೀನಿ, ಆ ಏರಿಯಾದು ಜನ ನನ್ನ ಕಾಲದಲ್ಲಿ ಆದಷ್ಟು ಮಟ್ಟಿಗೆ ಅವ್ರಿಗೆ ಸಹಾಯ ಆಗಿದೆ, ಅದೇ ನಮಗೆ ಸಾಕು. ಸರಿ, ಇನ್ಸ್ಪೆಕ್ಟರ್ಗಳಾಗಲಿ, SB ಕಾನ್ಸ್ಟೇಬಲ್ಗಳಾಗಲಿ, ಅವರು ಮಾಡಬೇಕಾದ ಕೆಲಸ ಬಿಟ್ಟು ಬೇರೆಲ್ಲ ಕೆಲಸ ಮಾಡ್ತಿರ್ತಾರೆ ಅಂತಕ್ಕಂಥ ಕೆಲವು ವಿಚಾರಗಳು ಅಲ್ಲಲ್ಲೇ ಬೀಳ್ತಾ ಇರ್ತವೆ. ಆ ನಿಟ್ಟಿನಲ್ಲಿ ಒಂದು ಕಟ್ಟೆಚ್ಚರದ ಮಾತು ಏನು ಸರ್? ಅಲ್ಲ, ಕಟ್ಟೆಚ್ಚರದ ಮಾತು ಆಲ್ರೆಡಿ ಆಗಾಗ್ಗೆ ಹೇಳ್ತಾ ಇದ್ದೀವಿ ನಾವು, ಆದರೂ ನಾವು ಕ್ರಮ ಕೂಡ ತಗೊಳ್ತಾ ಇದ್ದೀವಿ. ನೀವು ನೋಡಿರ್ಬೋದು, ನಮ್ಮ ಕೆಲಸ ಏನಿದೆ ಮಾಡಬೇಕು. ನಮ್ಮ ಕೆಲಸ ಬಿಟ್ಟು ಮಾಡಿದರೆ ಖಂಡಿತ ಇವತ್ತು ನಾಳೆ ತೊಂದರೆ ಆಗೇ ಆಗ್ತದೆ. ಅದು ನಮ್ಮ ಗಮನಕ್ಕೆ ಬಂದೇ ಬರ್ತದೆ. ನನ್ನ ಗಮನಕ್ಕೆ ಬರಲಿ ಅಥವಾ ನಮ್ಮ DCPs, ಜಾಯಿಂಟ್ ಕಮಿಷನರ್ಸ್ ಅವರು ಆಗಾಗ ಮಾಡಬೇಕು. ಸೊ ದಯವಿಟ್ಟು ಎಲ್ಲರೂ ತಮ್ಮ ಏನು ಕೆಲಸ ಇದೆ, ಏನು ನಾವು ಪೊಲೀಸ್ ಇಲಾಖೆ ಯಾಕೆ ಸೇರಿದ್ದೀವಿ, ಏನು ಕೆಲಸ ಇದೆ ಮಾಡಬೇಕು, ಅಥವಾ ಕೆಲಸ ಬಿಟ್ಟು ಹೋಗಬೇಕು, ಬೇರೆ ಕೆಲಸ ಮಾಡಲಿ. ಸೊ ಅದೇ ನಾನು ಹೇಳಿದೆ, ಯಾವಾಗ ನೀವು ಅದು ಕೆಲವು ಸುಮಾರು ಲಿಗೇಷನ್ ಬಂತು, ರಿಯಲ್ ಎಸ್ಟೇಟ್ ಅಥವಾ ಬೇರೆ ಬೇರೆ ಈ ಥರ ಸಿವಿಲ್ ಡಿಸ್ಪ್ಯೂಟ್ ಅಥವಾ ಬೇರೆ ಕೆಲಸ, ನಮ್ಮ ಕೆಲಸ ಇಲ್ಲ ಅದು ಕೈ ಹಾಕಿದ ತಕ್ಷಣ ಇವತ್ತು ನಾಳೆ ಗೊತ್ತಾಗುತ್ತೆ. ಸೊ ಗೊತ್ತಾದ ತಕ್ಷಣ ಕ್ರಮ ಆಗುತ್ತೆ. ಸರಿ, ಹಿಂದೆಲ್ಲ ನಡ್ಕೊಂಡ್ಬರ್ತಾ ಇತ್ತು ಒಂದು ಪದ್ಧತಿ, ಈ ರೋಡಿಗಳ ಪರೇಡು, ಅವ್ರಿಗೆ ವಾರ್ನ್ ಮಾಡು ಕಳಿಸು ಅಂತ. ಈಗ ಅವರ ಉಪಟಳ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ, ಅಥವಾ ರೋಡಿ ಪರೇಡ್ ನಿಲ್ಲಿಸಿ ಬೇರೆ ರೀತಿಯಲ್ಲಿ ಏನೋ ಒಂದು ಅಸ್ತ್ರವನ್ನು ಪ್ರಯೋಗಿಸ್ತಕ್ಕಂಥದ್ದು ಏನಾದ್ರು ಇದೆಯಾ? ಸುಮಾರು ಇದೆ ಆ ಥರ. ಅದು ಎಲ್ಲ ರೌಡಿಗೆ ಗೊತ್ತಾಗಿದೆ. ಹಾಂ, ಆಗ್ಬಿಟ್ಟು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುದ್ದಿ ಮುಟ್ಟಿದೆ. ಹೌದು. ತಾವು ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಗ್ಯಾರಂಟಿ ನ್ಯೂಸಿಂದ ಅಭಿನಂದನೆ ಹೇಳ್ತೀನಿ. ತಾವು ಇಲಾಖೆ ವಿಚಾರ ಮತ್ತು ಕೆಲವು ಪರ್ಸನಲ್ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ವೀಕ್ಷಕರ ಪರವಾಗಿ ಹಾಗೆ ಗ್ಯಾರಂಟಿ ನ್ಯೂಸ್ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಬಂದಾಗಲೇ ಸೀಮಂತ್ ಕುಮಾರ್ ಸಿಂಗ್ ಆಗಿರದೆ ಸೀಮಂತ್ ಕುಮಾರ್ ಸಿಂಹ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಒಳ್ಳೆಯ ದೃಷ್ಟಿಯಲ್ಲೂ ಕೂಡ. ಅವರ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರ ಅವರೇ ಹೇಳಿದಂತೆ ಜನರಿಗೆ ನೆಮ್ಮದಿ ಕೊಡಬೇಕು, ಅವರಿಗೊಂದು ಆರೋಗ್ಯ ಇರಬೇಕು, ನಮ್ಮ ಪೊಲೀಸ್ನವ್ರಿಗೂ ಇರಬೇಕು ಅಂತಕ್ಕಂಥ ವಿಚಾರಧಾರೆಗಳು ಅವರ ಮನಸ್ಸಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಅದಕ್ಕಾಗಿರ್ತಕ್ಕಂಥ ಸಮಿತಿಗಳು ಕೂಡ ಆಗಿಂದಾಗೆ ನಾವು ಸಂಪರ್ಕ ಮಾಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಬೇಡ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾತುಗಳು. ಸೊ ಎಲ್ಲವೂ ಕೂಡ ಸೀಮಂತ್ ಕುಮಾರ್ ಸಿಂಗ್ ಅವರ ಅವಧಿಯಲ್ಲಿ ಸುಭಿಕ್ಷವಾಗಿ ಏನು ವಿಘ್ನಗಳು ಬರದೆ ನಡೀಲಿ, ಜನರು ಕೂಡ ನೆಮ್ಮದಿಯಿಂದ ಆರೋಗ್ಯದಿಂದ ಇರಲಿ ಅಂತಕ್ಕಂಥದ್ದು ನಮ್ಮ ಆಶಯ. ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.